ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಓಂ ಕ್ಷೇತ್ರಪಾಲಿನೇ ನಮಃ ಓಂ ನವದುರ್ಗಾಯ ನಮಃ ಓಂ ತ್ರಿಕಾಲಗ್ನಸಂಪನ್ನೇ ನಮಃ ಓಂ ಭುವನೇಶ್ವರ್ಯೇ ನಮಃ ಲಲಿತಾಂಬಿಕಾಯ ನಮಃ ಓಂ ಬ್ರಾಹ್ಮ್ಯೇ ನಮಃ ಓಂ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ಓಂ ವೈಷ್ಣವ್ಯೇ ನಮಃ ಓಂ ವಾರಾಕ್ಯೇ ನಮಃ ಓಂ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಓಂ ಚಂಡಿಕಾಯ ನಮಃ ಓಂ ಮಹಾಲಕ್ಷ್ಮೇ ನಮಃ ಓಂ ಸಿದ್ಧಲಕ್ಷ್ಮೇ ನಮಃ ಓಂ ಮೋಕ್ಷಲಕ್ಷ್ಮೇ ನಮಃ ಓಂ ಜಯಲಕ್ಷ್ಮೇ ನಮಃ ಓಂ ಸರಸ್ವತ್ಯೇ ನಮಃ ಓಂ ಮಾತಾ ಚ ಅನ್ನಪೂರ್ಣಾಂಬಿಕಾಯ ನಮಃ ಓಂ ಶ್ರೀಮತೇ ನಮಃ ಓಂ ದುರ್ಗಾಯ ನಮಃ ಓಂ ಗಣಪತೇ ನಮಃ ಓಂ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಗಣಸ್ವರೂಪಿಣೇ ನಮಃ ಓಂ ಗಣವಲ್ಲಭಾಯ ನಮಃ ಓಂ ಗಣೇಶ್ವರಣ್ಯೇ ನಮಃ ಓಂ ಲಲಿತಾಂ ದುರ್ಗಾಂ ಪರಮೇಶ್ವರ್ಯೇ ನಮೋ ನಮಃ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾನ್ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮೋ ನಮಃ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗುವಂತಹ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಬೆಳಗಿನ ಈ ಕಾರ್ಯಕ್ರಮ ಅದರಲ್ಲೂ ಮೊದಲೇ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ವಿಶೇಷವಾಗಿರ್ತಕ್ಕಂಥ ಕಟೀಲ ಶ್ರೀ ದುರ್ಗಾಪರಮೇಶ್ವರಿಯ ದರ್ಶನವನ್ನು ನಾವು ಮಾಡಿದ್ವಿ. ಶ್ರೀ ಕ್ಷೇತ್ರ ಕಟೀಲ ದುರ್ಗಾಪರಮೇಶ್ವರಿಯಲ್ಲಿ ಒಂದು ಅಭೂತಪೂರ್ವವಾದಂತಹದ್ದು ವಿಶೇಷತೆಗಳನ್ನು ಇಂದಿಗೂ ಸಹಿತ ಮನೆ ಮಾಡಿರ್ತಕ್ಕಂಥದ್ದಂದರೆ ಅದು ತಪ್ಪಾಗುವುದಿಲ್ಲ. ಯಾರೊಳಗೆ ವೈರತ್ವ, ಯಾರೊಳಗೆ ಶತ್ರುತ್ವ ಇದ್ದು, ಯಾರೊಳಗೆ ಒಂದು ಅಂಧಕಾರ ಇದ್ದರೂ ಅವರಿಗೆ ಸರಿಯಾದಂತಹ ಜ್ಞಾನಭಿಕ್ಷೆಯನ್ನು ದಯಪಾಲಿಸ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿ ತಾಯಿ ಕಟೀಲ ಶ್ರೀ ದುರ್ಗಾಪರಮೇಶ್ವರಿ. ಕಟೀಲು ದುರ್ಗಾಪರಮೇಶ್ವರಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ದರ್ಶನ ಮಾಡೋದಾಗಲಿ ಅಥವಾ ದೇವಿಯ ಸಾನ್ನಿಧ್ಯದಲ್ಲಿ ಪೂಜಾನುಷ್ಠಾನಕ್ಕೆ ಹೋಗಿ ನಿಲ್ಲುವಂಥದ್ದಾಗಲಿ ಇದೆಲ್ಲವೂ ಪೂರ್ವಜನ್ಮದ ಸುಕೃತವೇ ಸರಿ. ಅಂತಹದ್ರಲ್ಲಿ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ದೇವಿಯ ಆ ಪ್ರಸನ್ನತೆಯನ್ನು, ವಿಶೇಷವಾಗಿ ನಡೀತಿರ್ತಕ್ಕಂಥ ಪೂಜಾನುಷ್ಠಾನವನ್ನು ದರ್ಶನ ಮಾಡುವಂಥ ಭಾಗ್ಯ ಇದೆಯಲ್ಲ, ಅದು ಎಷ್ಟು ಜನಕ್ಕೆ ಸಿಗಬೇಕು? ಇವತ್ತು ಪ್ರತಿಯೊಬ್ಬರ ಆಲೋಚನೆ, ಪ್ರತಿಯೊಬ್ಬರ ವಿಲೇಚನೆ ಇರತಕ್ಕಂಥದ್ದು ಒಂದೇ. ದೇವಿಯನ್ನು ಹತ್ತಿರದಿಂದ ದರ್ಶನ ಮಾಡೋದಾಗಲಿ, ಮಂಗಳವಾರ ಬಂತು ಅಂದರೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ಕುಲದೇವರನ್ನು ಆರಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ. ತಾವೀಗ ನೋಡ್ತಿರ್ತಕ್ಕಂಥದ್ದು ದೇವಿಗೆ ನಡೀತಿರ್ತಕ್ಕಂತಹ ರಥಾರ್ತಿ. ಒಂದೊಂದು ಆರತಿಗಳಲ್ಲೂ ಅಷ್ಟು ವೈಭವಪೂರಿತವಾಗಿ ದರ್ಶನವನ್ನು ಕೊಡುವಂಥ ಕಲಿಯುಗದ ಕಲ್ಪವಲ್ಲಿ ತಾಯಿ ಕಟೀಲ ಶ್ರೀ ದುರ್ಗಾಪರಮೇಶ್ವರಿ. ಈ ಕ್ಷೇತ್ರ ಅಲ್ಲಿ ಆ ಭಾಗದಲ್ಲಿ ಸಾಮಾನ್ಯಕ್ಕೆ ಮಳೆ ಅಂತ ಶುರುವಾಗಿಬಿಟ್ರೆ ಆ ಮಳೆಗಾಲದಲ್ಲೂ ಸಹಿತ ಗೋರ್ಗರಿತಕ್ಕಂತಹ ಆ ಪ್ರವಾಹ ಬಂದಂಗೆ ಬರುತ್ತಲ್ಲ, ಆ ದೇವಿಯ ಆಲಯದ ಹಿಂಭಾಗದಲ್ಲಿ ಬರುವವರೆಗೂ ವಿಶೇಷವಾಗಿರ್ತಕ್ಕಂಥ ಬಹಳ ರಭಸದಿಂದ ಹರಿದು ಬರುವಂತಹ ನದಿ. ಅದಾದ ನಂತರ ಎರಡು ಭಾಗವಾಗುತ್ತೆ. ಎರಡು ಭಾಗವಾಗಿ ಪುನಃ ಮುಂದೆ ಒಂದು ಕಡೆ ಸೇರಿಕೊಳ್ಳುತ್ತೆ. ಆ ಸೇರುವ ದೃಶ್ಯ, ಎರಡು ಭಾಗ ಆಗುವ ದೃಶ್ಯ, ಇದರ ಮೂಲಾರ್ಥ ಸಾಕಷ್ಟು ಹೇಳುತ್ತೆ. ಮನುಷ್ಯನಲ್ಲಿರ್ತಕ್ಕಂತಹ ಎಂತಹ ಕ್ರೋಧದ ಸನ್ನಿವೇಶ ಇದ್ದರೂ, ಎಂತಹದ್ದೇ ಕೆಟ್ಟ ಗುಣಗಳಿದ್ದರೂ ಮುಂದೆ ನೀನು ಹಾಕುವ ಹೆಜ್ಜೆ ಒಂದು ಸರಿಯಾದಂಥ ನಡೆಯಲಿರಬೇಕು ಎಂಬತಕ್ಕಂಥದ್ದನ್ನು ಅಲ್ಲಿ ಸೂಚನೆ ಮಾಡುತ್ತೆ. ಜೊತೆಗೆ ಭಗವತಿಯ ಸಾನ್ನಿಧ್ಯದಲ್ಲಿ ಅಲ್ಲಿಯ ಭಗವತಿಯ ಸಾಕ್ಷಾತ್ಕಾರ ಇರೋದರಿಂದ, ಯಾರೊಬ್ಬರ ಪ್ರತಿಷ್ಠಾಪನಾ ಮೂರ್ತಿ ಅಲ್ಲದ್ರಿಂದ ಇವತ್ತಿಗೂ ಸಹಿತ ಆ ಸಾನ್ನಿಧ್ಯದಲ್ಲಿ ಮಡಿ ಆಚಾರ, ಜೊತೆಗೆ ಪೂಜಾನುಷ್ಠಾನ, ದೇವಾಲಯದಲ್ಲಿ ನಡೀತಕ್ಕಂಥ ಚಂಡಿಕಾ ಹವನ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಅರ್ಥಗರ್ಭಿತವಾಗಿರ್ತಕ್ಕಂತಹ ಚಂಡಿಕಾ ಹವನವನ್ನು ಈ ಕ್ಷೇತ್ರದಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ನಡಿಬೇಕು ಎಂಬತಕ್ಕಂಥ ಒಂದು ಪ್ರಧಾನ ಸಂಕಲ್ಪ ಅಂದಾಗಿತ್ತು. ಅದರಿಂದಲೇ ಆ ಸಂಕಲ್ಪವನ್ನು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ದೇವಿಯ ಅನುಗ್ರಹ ಉಂಟಾಗಲಿ, ಸರ್ವಮಂಗಳೆಯ ಆ ವಿಶೇಷವಾಗಿರ್ತಕ್ಕಂಥ ಕೃಪಾಕಟಾಕ್ಷಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗಬೇಕು ಎಂಬತಕ್ಕಂಥ ಚಿಂತನೆ ಅಂದು ನಡೆದಿತ್ತು. ಹಾಗೆ ನಡೀತಾ ಇದೆ. ಹಾಗೆ ವಿಶೇಷವಾಗಿ ಶುಭ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಎಲ್ಲರಿಗೂ ಸಿದ್ಧಿಯಾಗಲಿ. ಮುಂಜಾನೆಯ ಶುಭೋದಯಗಳನ್ನು ಹೇಳ್ತಾ ಎಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗೆ ಸಿಗಲಿ. ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಕಡೆ ಗಮನ ಇರಲಿ. ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ,
ತಂದೆ ತಾಯಿಗೆ ಸದಾಕಾಲ ನಮಸ್ಕರಿಸಿ ಅವರ ಆಶೀರ್ವಾದದೊಂದಿಗೆ ಹೆಜ್ಜೆ ಹಾಕುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಹಾಗೆ ಮಂಗಳವಾರ ಅಂತ ಬಂದಾಗ ವಾಸ್ತುಗೃಹದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಶೀಘ್ರವಾಗಿ ಸ್ನಾನ ಸಂಧ್ಯಾ ವಂದನೆ ಅಂದರೆ ನಿಮ್ಮ ನಿತ್ಯಾನುಷ್ಠಾನಗಳೇನಿದೆಯೋ ಅದನ್ನು ಕ್ರಮವಾಗಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ಮಕ್ಕಳಿಗೆ ಶಾಲೆ ಪ್ರಾರಂಭ ಆಯಿತು. ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳನ್ನು ರೆಡಿ ಮಾಡೋದು, ಅವ್ರನ್ನ ಶಾಲೆ ಕಳಿಸೋದೇ ಒಂದು ದೊಡ್ಡ ಪ್ರಯಾಸ. ಹಿಂದೆ ಮನೆಗೆ 4 ಜನ 5 ಜನ ಮಕ್ಕಳಿದ್ದರೂ ಅದರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಅಂದರೆ ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು ಹಾಗಲ್ಲ. ಮಕ್ಕಳನ್ನು ಶಾಲೆ ಕಳಿಸೋದು, ಶಾಲೆಗೆ ಹೋಗಿ ಬರುವಷ್ಟು ಸಮಯ ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ, ತಾಯಿಗಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥವ್ರಿಗಾಗಲಿ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಆ ಮಕ್ಕಳನ್ನು ಅಷ್ಟು ಸಿದ್ಧತೆ ಮಾಡಿ ಕಳಿಸಬೇಕು. ಯಾಕೆಂದರೆ ನಾವೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬದುಕದು. ನಮ್ಮ ಪರಿಸರದಲ್ಲಿರ್ತಕ್ಕಂಥ ಸುತ್ತಮುತ್ತಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ನಾವು ನಮ್ಮನೆ ಮಕ್ಕಳನ್ನು ಕಳಿಸಲ್ಲ. ನಮ್ಮ ಮನೆ ಮಕ್ಕಳನ್ನು ಸರಿಯಾದಂಥ ಒಳ್ಳೆ ಸ್ಟ್ಯಾಂಡರ್ಡ್ ಇರತಕ್ಕಂತಹ ಹೆಸರಿರುವಂಥ ಶಾಲೆಗಳಿಗೆ ಕಳಿಸ್ಬೇಕು. ಹೆಸರಿರುವ ಶಾಲೆ ಕಳಿಸಬೇಕು, ಸ್ಟ್ಯಾಂಡರ್ಡ್ ಶಾಲೆ ಕಳಿಸಬೇಕು ಅಂತಕ್ಕಂಥ ಒಂದು ಆ ಮನಸ್ಥಿತಿಯಿಂದ ಮಕ್ಕಳು ಶಾಲೆಗೆ ಹೋಗಿ ಬರೋ ತನಕ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಾಯಿಗೋ ಅಥವಾ ತಂದೆನೋ ಅಥವಾ ಯಾರಿದ್ದಾರೋ ಅವರ ಜವಾಬ್ದಾರಿ ಇದೆಯಲ್ಲ, ಅದು ಹೇಳುತ್ತಿರೋದು 1 ವರ್ಷ ಪರ್ಯಂತ. ಅಂದರೆ ಮಕ್ಕಳು ಶಾಲೆಗೆ ಹೋಗಿ ಸೇರಿಸುವ, ಅಂದರೆ ಆ ಕ್ಲಾಸ್ ಮೊದಲನೇ ದಿನದಿಂದ ಹಿಡಿದು ಆ ಮಕ್ಕಳು ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋ ತನಕ ಆ ಮಕ್ಕಳ ಜೊತೆಗೆ ದೊಡ್ಡವ್ರಿಗೂ ಪನಿಷ್ಮೆಂಟ್ ಇರುತ್ತೆ. ಅವರು ಅದನ್ನು ಪೇರೆಂಟ್ಸು ತೊಗೊಳ್ಬೇಕು. ಅಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಹಿಂದೆ 4-5 ಜನ ಮನೆಯಲ್ಲಿ ಮಕ್ಕಳಿದ್ದರೂ ಸಹಿತ ಭಯಪಡ್ತಿರಲಿಲ್ಲ. ಅಯ್ಯೋ ಆಗಲಿ ಬಿಡಿ, 4 ಅಲ್ದಿರ 5, 5 ಅಲ್ದಿರ 6, 7 ಜನ ಮಕ್ಕಳು, 8 ಜನ ಮಕ್ಕಳು, 10 ಜನ ಮಕ್ಕಳಾಗಿರ್ತಕ್ಕಂಥ ಕುಟುಂಬಗಳನ್ನು ಹಿಂದೆ ನೋಡ್ತಿದ್ವಿ ನಾವು. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಒಂದು ಮಗು ಆಗಿಬಿಟ್ರೆ ಆ ಮಗುವಿಗೆ ವಿದ್ಯಾಭ್ಯಾಸ ಕೊಟ್ಟು, ಆ ಮಗುವನ್ನು ಸಂರಕ್ಷಣೆ ಮಾಡಿ, ಆ ಮಗುವಿಗೆ ಬೇಕು ಬೇಡಗಳನ್ನು ಯೋಚನೆ ಮಾಡೋಷ್ಟರೊಳಗೆ ಸುಸ್ತಾಗಿಬಿಡ್ತಾರೆ. ಇವತ್ತೊಂದು ಮಗು ಅಡ್ಮಿಷನ್ಗೆ ಅದು ಏನು 2.5 ವರ್ಷ 3 ವರ್ಷಕ್ಕೆ ಶುರು. ಆ 2.5 ವರ್ಷಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಶಾಲೆಗೆ ಸೇರಿಸೋದಕ್ಕೆ. ಅದು ಏನು ಓದಬೇಕು, ಅದು ಏನು ಕಥೆನೋ. ಪಾಪ ಮಕ್ಕಳಿಗೆ ತಮ್ಮ ಬಾಲ್ಯದಲ್ಲಿರಬೇಕಾಗಿರ್ತಕ್ಕಂಥ ಆಟ ಪಾಠಗಳಿದೆಯಲ್ಲ, ಎಲ್ಲವೂ ಸಹಿತ ಹಾಳು. ತಂದೆ ತಾಯಿ ಜೊತೆ ಸೇರಿ ಇರಬೇಕಾಗಿರ್ತಕ್ಕಂಥ ಕ್ಷಣಗಳು ಅದೂ ಇಲ್ಲ. ಆ ತಂದೆ ತಾಯಿಗಾದರೂ ತನ್ನ ಮಕ್ಕಳ ಜೊತೆ ಇರಬೇಕಾಗಿರ್ತಕ್ಕಂಥ ರೀತಿ ನೀತಿ ಅದೂ ಇಲ್ಲ. ಸಣ್ಣ ಮಕ್ಕಳನ್ನು 2.5-3 ವರ್ಷಕ್ಕೆ ತೊಗೊಂಡು ಹೋಗ್ಬಿಟ್ಟು ಆ ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ ಅದನ್ನು ತೊಗೊಂಡೋಗಿ ಅವ್ರ ಕಸ್ಟಡಿಯಲ್ಲಿ ಬಿಟ್ಟುಬಿಟ್ರೆ ಆ ಮಕ್ಕಳೇನು ಜಾಸ್ತಿ ಹೊತ್ತಲ್ಲಿ ಇರೋಂಗಿಲ್ಲ. 1 ಗಂಟೆ ಅಥವಾ 2 ಗಂಟೆ, ಆ 2 ಅವರ್ಸ್ಗೆ 2 ಗಂಟೆಗೆ ಈತ ಬೆಳಗಿನಿಂದ ಸಂಜೆವರೆಗೂ ದುಡಿದು ಕಷ್ಟಪಡುವಂಥ ತಿಂಗಳಿನ ಆ ವರ್ಷದ 3 ಲಕ್ಷ 4 ಲಕ್ಷ ರೂಪಾಯಿ ಫೀಸನ್ನ ಅಲ್ಲಿ ಕಟ್ಟಬೇಕು. ಇವತ್ತೊಂದು ಮಗು ಹುಟ್ಟಿತು ಅಂದರೆ ಮಗು ಹುಟ್ಟಕ್ಕೆ ಮೊದಲು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಅವರು ಸಂಪಾದನೆ ಜಾಸ್ತಿ ಮಾಡಬೇಕು. ಮಗು ಡೆಲಿವರಿ ಆದ ತಕ್ಷಣ ಹಾಗೂ ಹೀಗೂ ಅಂದರೆ ಪಾಪ 1 ವರ್ಷ 1.5 ವರ್ಷ ಪರವಾಗಿಲ್ಲ, 2.5 ವರ್ಷಕ್ಕೆ ಶುರು ಆಗುತ್ತೆ. 3 ಲಕ್ಷ ರೂಪಾಯಿ ಮೊದಲನೇ ವರ್ಷ ಕಟ್ಟಬೇಕು. ಹಿಂದೆ ಜನ್ರೇಷನ್ ಎಲ್ಲ ನಮ್ಮ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ 3 ಲಕ್ಷ ಅಲ್ಲ, ಲಕ್ಷ ಅನ್ನೋ ಮಾತೇ ನಮಗೆ ಗೊತ್ತಿಲ್ಲ. ಅವಾಗ ನಮ್ಮ ವಿದ್ಯಾಭ್ಯಾಸಗಳ ಕಥೆ ಆಗಿತ್ತು. ಆದರೆ ಇವತ್ತಿನ ಮಕ್ಕಳಿಗೆ ಹಾಗಲ್ಲ. ಯಾಕೆಂದರೆ ಇವತ್ತಿಗೆ ಸಣ್ಣ ಮಕ್ಕಳನ್ನೆಲ್ಲನ ಕರ್ಕೊಂಡೋದ್ರೆ ಆ ಮಕ್ಕಳು ಮಾತಾಡುವಂತಹ ಪದಗಳಿದೆಯಲ್ಲ, ಆ ಇಂಗ್ಲೀಷಲ್ಲಿ ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ಅವರ ನಡೆನುಡಿಕೆಗಳಾಗಲಿ, ಮಕ್ಕಳು ಅಂತಕ್ಕಂಥದ್ದನ್ನು ಬಿಟ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಗಾಂಭೀರ್ಯತನ ಇರುತ್ತಲ್ಲ, ಒಂದು ಚೇರ್ ಮೇಲೆ ಹೋಗಿ ಕೂತ್ಕೊಳ್ಬೇಕು, ಕೈ ಕಟ್ಕೊಂಡು ಕೂತ್ಕೊಳ್ಬೇಕು, ಅಥವಾ ಅವ್ರು ಕೊಟ್ಟಿದ್ದನ್ನು ತಿನ್ನಬೇಕು, ಕೊಟ್ಟಿದ್ದನ್ನು ಕುಡಿಬೇಕು, ಅಲ್ಲಿಡಬೇಕು, ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಅಂದರೆ ಬಾಲ್ಯ ಜೀವನ ಅಂತಕ್ಕಂಥದ್ದು, ಮಕ್ಕಳ ಆಟ ಪಾಠಗಳತಕ್ಕಂಥದ್ದು, ಮಕ್ಕಳಲ್ಲಿರಬೇಕಾಗಿರ್ತಕ್ಕಂಥ ಆ ಒಂದು ಲಕ್ಷಣಗಳನ್ನು ಮನೇಲಿರ್ತಕ್ಕಂಥ ತಂದೆ ತಾಯಿ ನಾವೇ ಅದನ್ನು ಕೊಲ್ತಾ ಇದ್ದೀವಿ, ಅದನ್ನು ಸದೆ ಬಡಿತಾ ಇದ್ದೀವಿ. ಅದಕ್ಕೆ ತಕ್ಕನಾಗಿ ಅದಕ್ಕೆ ಸಂಬಂಧಪಡೋ ಹಾಗೆಯೇ ಊರು ತುಂಬ ಶಾಲೆಗಳು. ಅದು ಒಂದೊಂದು ಶಾಲೆ ಹೆಸರು, ಆ ಬಿಲ್ಡಿಂಗು, ಆ ಶಾಲೆಯಲ್ಲಿರಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು, ಇದೆಲ್ಲವೂ ನೋಡಿದಾಗ ಏನಾಗುತ್ತೆ ಹೇಳಿ, ನಮ್ಮ ಮಕ್ಕಳನ್ನೂ ಈ ಶಾಲೆಗೆ ಸೇರಿಸಬೇಕು, ನಮ್ಮ ಮಕ್ಕಳಿಗೂ ಇಂಥದ್ದೇ ಒಂದು ಸಂಸ್ಕೃತಿ ಬರಬೇಕು. ಮಕ್ಕಳಿಗೆ ಯಾವಾಗಿಂದ ಪ್ರಾರಂಭ? ಮಕ್ಕಳಿಗೆ 1ನೇ ಕ್ಲಾಸ್ ಪ್ರಾರಂಭ ಆಯಿತು. ಇವತ್ತು KGಗಳ ಲೆಕ್ಕ ಶುರುವಾಗ್ಬಿಟ್ಟಿದೆ. LKG, UKG, ಫ್ರೀ ನರ್ಸರಿ, ಹೀಗೆಲ್ಲ ಮಾಡ್ತಾ ಮಾಡ್ತಾ ಆ ಮಕ್ಕಳ ಆಟಿಕೆಗಳನ್ನು, ಮಕ್ಕಳ ಒಂದು ಮನಸ್ಥಿತಿಯನ್ನು, ಮಕ್ಕಳ ಮಧ್ಯೆ ಇರುವಂತಹ ಬಾಂಡಿಂಗ್ ನೋಡಿ. ಇವತ್ತಿನ ದಿವಸ ಸಣ್ಣ ಮಕ್ಕಳ ಆಟ ಪಾಠಗಳು ನೋಡಲಿಕ್ಕೆ ಚೆಂದ. ನಾವು ಆಟ ಆಡೋಕ್ಕಾಗತ್ತಾ? ಅಥವಾ ಮಕ್ಕಳ ಜೊತೆ ಸೇರಿ ನಾವಿದ್ದು ಆ ಮನಸ್ಸಿಗೊಂದಿಷ್ಟು ಆನಂದ ಪಡಬೇಕಾಗತ್ತೆ? ಇಲ್ಲವೇ ಇಲ್ಲ.
ಮಕ್ಕಳಿಗೆ ಯಾರೊಬ್ಬರ ದಂಪತಿಗಳನ್ನು ಕೇಳಿ ಒಂದು ಮಗು ಸಾಕು, ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಸಾಕು. ಆ ಒಂದು ಮಗು ಆಗಿಬಿಟ್ರೆ ಆ ಮಗುವಿಗೆ ವಿದ್ಯಾಭ್ಯಾಸ ಅಂತನೋ, ಆ ಮಗುವಿನ ಲಾಲನೆ ಪಾಲನೆಗಳಂತನೋ, ಆ ಮಗುವಿನ ಖರ್ಚು ವೆಚ್ಚಂತಲೋ ಗಂಡ ಹೆಂಡತಿ ಇಬ್ಬರೂ ದುಡಿಯೋದು. ಇಬ್ಬರೂ ದುಡಿದು ಇವರು ತೃಪ್ತಿಯಾಗಿರೋದಿಲ್ಲ. ಕನಿಷ್ಠ ಪಕ್ಷ ಆ ಮಕ್ಕಳನ್ನು ಯಾವಾಗ ಶಾಲೆಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಿದ್ರೆ ಪರವಾಗಿಲ್ಲ. ಇವರು ಹೊರಗಡೆ ದುಡಿಯೋಕ್ಕೆ ಹೋಗೋದು, ಆ ಬಂದ ಕಷ್ಟಾರ್ಜಿತ ದುಡ್ಡಿದೆಯಲ್ಲ ಅದನ್ನು ತೊಗೊಂಡೋಗಿ ಶಾಲೆಗೆ ಕಟ್ಟಿಬಿಡೋದು. ಎಂತಹ ಪರಿಸ್ಥಿತಿ ಇದೆಲ್ಲ. ಇದಿನ್ನೂ ಮುಂದೆ ಬರ್ತಾ ಪರಿಸ್ಥಿತಿ ಹೇಗಾಗುತ್ತೆ ಯೋಚನೆ ಮಾಡಿ. ಹಿಂದಿನ ಪದ್ಧತಿ ಹೀಗಿತ್ತ. ಮನೆಗಳಲ್ಲಿ ಲಕ್ಷಣವಾಗಿ ಆ ಮಕ್ಕಳ ಆಟಪಾಠಗಳನ್ನು ನೋಡಲಿಕ್ಕೆ ಅಜ್ಜಿ ತಾತ ಮನೆ ಮಕ್ಕಳು ಎಲ್ಲರೂ ಸಹಿತ ಕಾತುರತೆಯಿಂದ ಕಾಯೋರು. ಆ ಮನೆಯಲ್ಲೊಂದು ಮಗು ಉದ್ದಾಗಿ ಓಡಾಡ್ತಾ ಇದ್ದರೆ ಆ ಮಗು ಮಾತಾಡುವಂಥದ್ದು, ತೊದಲು ನುಡಿಯೋ ಅಥವಾ ಮಗು ಓಡಾಡ್ತಕ್ಕಂಥದ್ದು, ಆ ಮಗುವಿನ ಹಾವಭಾವಗಳು, ಮನೇಲೊಂದು ಮಗು ಇದ್ದರೆ ಆ ಮಗುಗೊಂದಿಷ್ಟು ಕೃಷ್ಣನ ಪಾತ್ರನೋ ಅಥವಾ ಒಂದು ಲಕ್ಷ್ಮೀ ಪಾತ್ರನೋ ಇಂಥವೆಲ್ಲ ಹಾಕಿ ನೋಡೋದು, ಆ ಕಣ್ ತುಂಬಿಸ್ಕೊಳ್ಳೋದಿದೆಯಲ್ಲ ಅದರ ಆನಂದ ಬೇರೆ ಇದೆ. ಆದರೆ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಸಹಿತ ಕಣ್ಮರೆ ಆಗೋಗ್ತಾ ಇದೆ. ಈಗಲೇ ಇಲ್ಲ, ಇನ್ನು ಮುಂದಿನ ತನಕ ಯಾಕೆ ಹೋಗಬೇಕು. ಆದರೆ ಇದು ಇನ್ನು ಅಡ್ಜಸ್ಟ್ ಆಗಿ ಇನ್ನು ಸರಿಪಡಿಸ್ಕೊಳ್ಳುವಂಥ ದಿನಗಳು ತುಂಬ ಕಡಿಮೆ ಆಗುತ್ತೆ. ಮತ್ತು ಉದ್ಯೋಗಕ್ಕೆ ಹೊರಡುವಂಥವ್ರು ಆದ್ದರಿಂದ ಪರಿಸ್ಥಿತಿ ಏನಾಗುತ್ತೆ, ಗಂಡ ಹೆಂಡತಿ ಇಬ್ಬರು ದುಡಿಬೇಕು. ಗಂಡ ಹೆಂಡತಿ ಇಬ್ಬರು ದುಡಿಬೇಕು ಅಂತಕ್ಕಂಥದ್ರಿಂದ 2.5 ವರ್ಷಕ್ಕೆ ತೆಗೆದುಕೊಂಡಾಗ ಆ ಫ್ರೀ ನರ್ಸರಿಗೆ ಹಾಕ್ಬಿಡೋದು. ಆ ಫ್ರೀ ನರ್ಸರಿನೋ ಅದೇನೋ ಅದಕ್ಕೂ ಒಂದೊಂದು ವಿಶೇಷವಾಗಿರತಕ್ಕಂಥ ನಾಮಾಂಕಿತಗಳಿದೆ. ಆ ಮಗುನ ಅಲ್ಲಿ ತೊಗೊಂಡೋಗಿ ಹಾಕೋದು, ಅಲ್ಲಿಂದ ಇನ್ನೊಬ್ಬರು ತೊಗೊಂಡೋಗಿ ನೋಡ್ಕೊಳ್ಳೋದು. ಹೊರಗಡೆ ನೀವು ದುಡಿಯೋಕ್ಕೆ ಹೋಗೋದು, ಆ ಮಕ್ಕಳಿಗೆ ಸಂಬಳ ಕೊಟ್ಟು ಇನ್ನೊಬ್ಬರ ಹತ್ರ ಬಿಡೋದು. ಆ ದುಡಿಯೋಕ್ಕೆ ಹೋಗೋದನ್ನು ಸ್ವಲ್ಪ ದಿವಸ ನಿಲ್ಲಿಸಿ ನೀವು ಏನು ದುಡಿದ್ರೂ ಸಹಿತ ಏನು ಸಾಮ್ರಾಜ್ಯ ಕಟ್ಕೊಳ್ಳಿಕ್ಕಾಗತ್ತೆ ಯೋಚನೆ ಮಾಡಿ. ಪಕ್ಕದ ಮನೆಯವ್ರ ಥರ ನಾನಿರಬೇಕು, ಅವ್ರ ಥರ ನಾನು ಆಗಬೇಕು, ನನ್ನ ಕುಟುಂಬ ನಾವು ಗಂಡ ಹೆಂಡತಿ ಇಬ್ಬರು ದುಡಿಬೇಕು. ಇಬ್ಬರು ದುಡಿದು ಆದಷ್ಟು ಬೇಗ ಮನೆ ತೊಗೊಂಡ್ಬಿಡ್ಬೇಕು, ಆದಷ್ಟು ಬೇಗ ನಾವೊಂದು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನವಂತನ ಮಾಡಬೇಕು. ಎತ್ತಾನೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸುಮ್ಮನೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅಂತ ಮಾಡೋದಕ್ಕಿಂತ SLC ಸರ್ಟಿಫಿಕೇಟ್ನ ಆ ಮಕ್ಕಳು ಕೊಟ್ಬಿಟ್ರೆ ಒಳ್ಳೆಯದೇನೋ. ಪಾಪ ಆ ಮಕ್ಕಳ ಪರಿಸ್ಥಿತಿ ನೋಡಬೇಕು. ಆ ಬುಕ್ಸು, ಅದರ ಹೊರೆ, ಅದು ಆಟ ಆಡೋ ವಯಸ್ಸಲ್ಲಿ ಅಷ್ಟೆಲ್ಲ ತಲೆಯಲ್ಲಿಟ್ಕೊಳ್ಬೇಕು. ಅದು ಎಲ್ಲ ಮಕ್ಕಳಲ್ಲೂ ಸಾಧ್ಯ ಆಗಲ್ಲ. ಒಂದಷ್ಟು ಮಕ್ಕಳಿಗೆ ಬೆರಳೆಣಿಕೆ ಅಷ್ಟು ಮಕ್ಕಳಲ್ಲಿ ಆ ಜ್ಞಾನ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಮಕ್ಕಳು ನೋಡಿ, ಅವರ ಸಂಗೀತ ಜ್ಞಾನ, ಅವರ ನಾಟ್ಯ ಜ್ಞಾನ ಮತ್ತು ಅವರ ಭಾವಗಳು ಮತ್ತು ಅವರ ನಡವಳಿಕೆಗಳು, ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಯಾವ ಪ್ರಕಾರ ಮಕ್ಕಳಿಗೆ ಏನು ಪಾಠ ಹೇಳ್ತಾರೋ ಅದರಂತೆ ಆ ಮಕ್ಕಳು ಬರ್ತವೆ. ಮಕ್ಕಳು ನಾನು ಉದ್ಯೋಗಕ್ಕೆ ಹೋಗಬೇಕು, ನಾನು ಕೆಲಸಕ್ಕೆ ಹೋಗಬೇಕು, ನಾನು ಹೆಂಡತಿ ಕೆಲಸಕ್ಕೆ ಹೋಗಬೇಕು, ಆ ಮಕ್ಕಳು ಸುಮ್ಮನೆ ಇರಲ್ಲ. ಅವಾಗೇನು ಮಾಡೋದು, ಮೊಬೈಲ್ ಅವ್ರ ಕೈಲಿ ಕೊಟ್ಬಿಡೋದು. ಒಂದು ಸತಿ ಮೊಬೈಲ್ನ ರುಚಿ ತೋರಿಸ್ಬಿಟ್ರೆ ಮಕ್ಕಳಿಗೆ ನೋಡಬೇಕು. ಸಣ್ಣ ಮಕ್ಕಳು, ಆ ಮಕ್ಕಳಿಗೆ ಇನ್ನೂ ತಿಂದಿರೋ ಹಾಲು ಆ ಮೂತಿ ಒರೆಸ್ಕೊಳಕ್ಕೆ ಬರೋದಿಲ್ಲ. ಅಂತಹ ಮಕ್ಕಳು ಮೊಬೈಲ್ ಕೈಲಿ ಇಟ್ಕೊಂಡು ಹಿಂಗೆ ತಳ್ತಾ ಇರ್ತವೆ. ಹಿಂಗೆ ತಳ್ಳೋದು ನೋಡ್ಬೇಕು, ಈ ಬೆರಳು ಭಾಳ ಚೆನ್ನಾಗಿ ತಳ್ಳುತ್ತದೆ. ಇಲ್ಲಾಂದರೆ ಪಟ್ಟಂದು ಹಿಂಗೆ ತಳ್ಳಿಬಿಡೋದು. ನಮಗೆ ಬರೋದಿಲ್ಲ ಯಾವುದಾದ್ಮೇಲೆ ಏನು ತಳ್ಳಬೇಕು ಏನು ನೋಡಬೇಕು, ಆದರೆ ಆ ಮಕ್ಕಳು ಕ್ಲೀನಾಗಿ ತಳ್ತಾ ಇರ್ತದೆ. ರಾತ್ರಿ ಮಲ್ಕೊಂಡಾಗಲೂ ಸಹಿತ ಹೀಗೆ ಅಂತ ಇರ್ತವೆ. ಯಾಕೆಂದರೆ ಮಕ್ಕಳ ಮನಸ್ಥಿತಿ ಅಷ್ಟು ಆಗುತ್ತೆ. ಇನ್ನು ಕಣ್ಗಳು ಹೇಗಿರಬೇಕು, ಆ ಮೊಬೈಲಲ್ಲಿರ್ತಕ್ಕಂತಹ ಕಿರಣಗಳು ಮತ್ತು ಅದರ ಬರ್ತಕ್ಕಂಥ ರೇಡಿಯೇಷನ್ಸು. ಎಲ್ಲರೂ ಹೇಳ್ತಾರೆ ಮೊಬೈಲ್ ದೂರ ಇಡಿ, ಮೊಬೈಲ್ ದೂರ ಇಡಿ. ಈಗ ಯಾರ ಬೈಲು ಬರೋದೇ ಇಲ್ಲ ಮೊಬೈಲ್ ದೂರ ಇಡಿ ಅಂತ. ಆ ಪ್ರಾರಂಭ ದಿನಗಳಲ್ಲೆಲ್ಲ ಡಾಕ್ಟರ್ಸ್ ಹೇಳೋರು ಮೊಬೈಲ್ ಅಂತ ಆದಷ್ಟು ಮಕ್ಕಳು ಕೊಡಬೇಡಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇಟ್ಕೋಬೇಡಿ, ರಾತ್ರಿ ಮಲಗಬೇಕಾದ್ರೆ ಆದಷ್ಟು ರೂಮಿಂದ ಹೊರಗಡೆ ಇಡಿ, ಅಥವಾ ನಿಮ್ಮ ರೂಮು ಆ ಒಂದು ಇದರಲ್ಲಿ ಕನಿಷ್ಠ ಪಕ್ಷ ನಿಮ್ಮ ತಲೆಯಿಂದ ಸ್ವಲ್ಪ ದೂರ ಇರಲಿ. ಇದೆಲ್ಲ ಆಗಿತ್ತು ಮಾತು. ಈಗ ಏನಿಲ್ಲ. ಈಗ ಸದ್ಯ ಹಾಸ್ಪಿಟ್ಲು ಜಾಸ್ತಿ ಆಯಿತು, ಅದಕ್ಕೆ ತಕ್ಕನಾಗಿ ಮೊಬೈಲು ಜಾಸ್ತಿ ಆಯಿತು. ಯಾವಾಗ ಹಾಸ್ಪಿಟ್ಲುಗಳು ಜಾಸ್ತಿ ಆಗೋಯ್ತು ಅವ್ರಿಗೂ ಅಲ್ಲಿ ಜನ ಬರಬೇಕು. ಒಳ್ಳೆ ಹೈಟೆಕ್ ಶಾಲೆಗಳಾಗಿತ್ತು, ಅಲ್ಲಿಗೆ ಮಕ್ಕಳು ಬರಬೇಕು ದುಡಿಯೋದಕ್ಕೆ ಅಂತ. ಅಲ್ಲಿ ಇಲ್ಲಿ ಕೆಲಸ, ಇವರು ದುಡಿಯೋಕ್ಕೆ ಗಂಡ ಹೆಂಡತಿ ದುಡಿಯೋಕ್ಕೆ ಹೋಗ್ಬೇಕು. ನೋಡಿ ಹೇಗಿದೆ. ಕಷ್ಟಪಟ್ಟು ದುಡಿದು ಅವ್ರನ್ನ ಸಾಕ್ತಾಯಿದ್ದೀರಿ. ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಆದ್ಯತೆ, ಮಕ್ಕಳಿಗೆ ತೋರಿಸ್ಬೇಕಾದಂಥ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ತರ್ತಾಯಿದ್ದೀರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಂತ ನಾನು ಹೇಳಿದ ತಕ್ಷಣ ನೀವು ನಾಳೆ ನಿಮ್ಮ ಮಕ್ಕಳನ್ನು ಬದಲಾಯಿಸ್ಕೊಳ್ಳೋದಿಲ್ಲ, ನಿಮ್ಮ ಮೈಂಡ್ಸೆಟ್ ಅಷ್ಟೇ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಯಾವ್ಯಾವ ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಆದ್ಯತೆ ಇದೆಯೋ ಅದಕ್ಕೆ ಹೆಚ್ಚು ನಾವು ಆದ್ಯತೆ ಕೊಡಲೇಬೇಕು. ಅದು ಕೊಡದಿರ ಇದ್ದರೆ ಆ ಮಕ್ಕಳ ಮತ್ತು ನಿಮ್ಮಗಳ ಮಧ್ಯದಲ್ಲಿರೋ ಪ್ರೀತಿ ವಿಶ್ವಾಸ ಇದೆಯಲ್ಲ, ಆ ಬಾಂಡಿಂಗ್ ಇದೆಯಲ್ಲ, ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಜೊತೆಗೆ ಆ ಮಕ್ಕಳು ಮನೆಗಿರಲು ಮುದ್ದಾದಂಥ ಮಕ್ಕಳು ಅನ್ನೋರು. ಯಾಕೆಂದರೆ ಆ ಮಕ್ಕಳ ಆಟ ಪಾಠಗಳನ್ನು ನೋಡೋದೊಂದು ಆನಂದ. ಅಂತಹ ಆನಂದವನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥ ನೀವು ಬೆಳಗ್ಗೆದ್ದು ವ್ಯಾನಿಟಿ ಪ್ಯಾಕ್ ತಗಲಾಕೊಂಡು ನೀವು ಉದ್ಯೋಗಕ್ಕೆ ಹೊರಡ್ತಾ ಇದ್ದೀರಿ, ಮಕ್ಕಳನ್ನ ತೊಗೊಂಡೋಗಿ ಶಾಲೆಗೆ ಬಿಡ್ತಾ ಇದ್ದೀರಿ. ಮನೇಲಿರ್ತಕ್ಕಂಥ ಅವರು ಕಷ್ಟಾರ್ಜಿತ ಅಂಥೇಳಿ ಅವರು ಹೊರಗಡೆ ಹೊರಡ್ತಾರೆ. ಮಕ್ಕಳ ಪರಿಸ್ಥಿತಿ ಭಾಳ ಅಧೋಗತಿ ಆಗ್ತಾಯಿದೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಎಲ್ಲರೂ ಇದರ ಬಗ್ಗೆ ಒಂದು ಆಲೋಚನೆ ಮಾಡುವಂಥದ್ದಾಗಲಿ. ಒಳ್ಳೆಯದಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಶುಭ ದಿನ, ಶುಭ ಮಂಗಳವಾರ, ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ
ಇವತ್ತಿನ ದಿವಸ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕ ಅಲಂಕಾರ ಇದು ಇವತ್ತಷ್ಟೇ ಅಲ್ಲ, ಪ್ರತಿ ಮಂಗಳವಾರ ಜೊತೆಗೆ ಭಾನುವಾರ. ಮಂಗಳವಾರ ಅಂತಂದು ಬಂದರೆ ಅದು ವಿಶೇಷವಾಗಿರುತ್ತೆ. ಇನ್ನು ಆಶ್ಲೇಷ ಮತ್ತು ಸೃಷ್ಟಿ ಇದೆಲ್ಲವೂ ಸಹಿತ ಎಲ್ಲೆಲ್ಲಿ ನಾಗದೇವರ ಸಾನ್ನಿಧ್ಯಗಳಿದೆಯೋ, ಎಲ್ಲೆಲ್ಲಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯವಿದೆಯೋ ಅಲ್ಲೆಲ್ಲವೂ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ, ಹಾಗೆ ದೇವಿಯ ಸಾನ್ನಿಧ್ಯದಲ್ಲಿ ಶುಭ ಮಂಗಳವಾರ ಅಂದರೆ ಎಲ್ಲರೂ ಸಹಿತ ಆರಾಧನೆ ಮಾಡಿ ಪ್ರತಿಯೊಬ್ಬರೂ ದೇವರ ದರ್ಶನ ಧ್ಯಾನ ಮಾಡಿಕೊಂಡು ಮುಂದೆ ನಡೀತಾರೆ. ಹಾಗೆ ಮನೆಗಳಲ್ಲೂ ಅಷ್ಟೇ ತಾಯಂದರು ಹೆಣ್ಣುಮಕ್ಕಳು ಶುಕ್ರವಾರ ಮಂಗಳವಾರ ಬಂತು ಅಂದರೆ ಮನೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ತನ್ನ ಏನೇ ಕಾಯಕವಿದ್ದರೂ, ಎಷ್ಟೇ ಜವಾಬ್ದಾರಿ ಇದ್ದರೂ, ಎಷ್ಟೇ ಸಮಯಕ್ಕೆ ಓಡೋಗಬೇಕು, ಬೆಳಗ್ಗೆ 8:30 ನಾನು ಬಸ್ ಹತ್ತಬೇಕು ಅಂದ್ರೂ ಆ 8:30 ಬಸ್ ಹತ್ತಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಅಷ್ಟು ಕೆಲಸ ಮಾಡ್ಕೊಂಡಿರ್ತಾರೆ. ಅದು ಒಬ್ಬ ಹೆಣ್ಣುಮಗಳ ಧರ್ಮ. ತಂದೆ ತಾಯಿ ಮನೆಗಿರೋ ತನಕ, ಮದುವೆ ಆಗದಿರ ತಂದೆ ತಾಯಿ ಮನೆಗಿರೋ ತನಕ ನೀವು ಎದ್ದೇಳೋ ಸಮಯನೇ ಬೇರೆ ಹೆಣ್ಮಕ್ಳು. ಅದೇ ಗಂಡನ ಮನೆಗೆ ಸೇರಿದ ನಂತರ ಅಲ್ಲಿ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ನಿಮ್ಮನ್ನು ಅಷ್ಟು ಬಲವಾಗಿ ಮಾಡಿಬಿಡುತ್ತೆ. ಅದಕ್ಕೆ ಒಂದು ಹೆಣ್ಣಿನ ಪಾತ್ರ ಅದು ಸಾಮಾನ್ಯವಾದ್ದಲ್ಲ. ತವ್ರ ಮನೇಲಿರೋ ತನಕ, ತಂದೆ ತಾಯಿ ಮನೇಲಿರೋ ತನಕ ಇದರ ಒಂದು ಅರಿವು ನಿಮಗೆ ಇರೋದಿಲ್ಲ. ಆಗೆಲ್ಲವೂ ಸಹಿತ ಅವರ ತಾಯಿನೇ ನೋಡ್ಕೊಳ್ತಿರ್ತಾರೆ, ಅಥವಾ ತಂದೆನೇ ಹೇಳ್ತಾರೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹೋಗಮ್ಮ ಅಂತ. ಆದರೆ ಗಂಡನ ಮನೆ ಸೇರಿದ ಮೇಲೆ ಅದು ಹಾಗಾಗುವುದಿಲ್ಲ. ಗಂಡನ ಮನೆ ಸೇರಿದ ಹೆಣ್ಣು ಮಕ್ಕಳು ಬೆಳಗ್ಗೆ 5:30 ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ಎದ್ದೇಳಬೇಕು. ಇದು ಶಾಸ್ತ್ರ. ಕಾರಣ ಏನಪ್ಪ ಅಂದರೆ ಸೂರ್ಯ ಉದಯಿಸುವಂಥ ಕಾಲದಲ್ಲಿ ಕಾಲು ಚಾಚಿ ಮಲಗಬಾರ್ದು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿದ್ರೆ ಆ ಮನೆ ಸಮೃದ್ಧಿತನ ಅಂತ ಹೇಳ್ತಾರೆ. ಆದರೆ ಇವತ್ತು ನಾವು ಹೇಳೋದನ್ನು ನೀವು ಕೇಳಿಸ್ಕೊಳ್ಬೇಕಷ್ಟೇ, ಅದನ್ನು ಪಾಲನೆ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ರಾತ್ರಿ ನೀವು 10 ಗಂಟೆ ಮಲಗಲ್ಲ, ನೀವು ಮಲಗದೇ ರಾತ್ರಿ 12-1 ಗಂಟೆ ಮಾಡ್ಕೊಳ್ತೀರಿ. ಒಂದು ಮೊಬೈಲು ಇಲ್ಲ ಟಿ ವಿ. ಈಗೆಲ್ಲ ಟಿ ವಿ ತುಂಬ ಕಡಿಮೆ. ಈಗೇನಪ್ಪ ಅಂದರೆ ಮೊಬೈಲ್ ಪ್ರಪಂಚ. ರಾತ್ರಿ ಮಲಗಿದ್ರೂ ಮೊಬೈಲ್ ತಿರುಗಿಸ್ತಾನೆ ಮಲ್ಕೋಬೇಕು. ಇಂತಹ ಪರಿಸ್ಥಿತಿಯಲ್ಲಿದೆ. ಇನ್ನು ಉದ್ಯೋಗ ನಿಮಿತ್ತವಾಗಿ ಜೀವನೋಪಾಯಕ್ಕಾಗಿ ದುಡಿದು ಬರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದೀರಿ, ಇಲ್ಲ ಅಂತಿಲ್ಲ. ಮೊದಲು ನೈಟ್ ವರ್ಕ್ ಅನ್ನತಕ್ಕಂಥದ್ದು, ನೈಟ್ ಡ್ಯೂಟಿ ಅಂತಕ್ಕಂಥದ್ದು ತುಂಬ ಕಡಿಮೆ ಇತ್ತು. ಆದರೆ ಇವತ್ತು ಹಾಗಲ್ಲ. ಇವತ್ತಿನ ದಿವಸ ಜೀವನೋಪಾಯಕ್ಕಾಗಿ ಒಂದಷ್ಟು OT ಮಾಡಬೇಕು ಅಂತಲೋ, ಅಥವಾ ನಮ್ಮ ಡ್ಯೂಟಿ ಇರೋದೇ ಹಾಗೆ. ಎಷ್ಟೋ ಜನ ಸಾಫ್ಟ್ವೇರ್ಗೆ ನೋಡಿ ಅವ್ರು ನೈಟ್ ಡ್ಯೂಟಿ, ಅದಕ್ಕಾಗಿ ಅವರು ವಾರದುದ್ದಕ್ಕೂ ರಾತ್ರಿ ಡ್ಯೂಟಿ ಮಾಡೋದ್ರಿಂದ ಶನಿವಾರ ಭಾನುವಾರ 2 ದಿವಸ ಲೀವ್ ಸಿಕ್ಬಿಡುತ್ತೆ ಅವ್ರಿಗೆ. ಆ 2 ದಿವಸ ಲೀವಲ್ಲಿ ನೆಮ್ಮದಿಯ ಕಣ್ತುಂಬ ನಿದ್ದೆ ಮಾಡೋಣವಾ? ಅದಿಲ್ಲ. ಗಾಡಿ ತಗೋ, ಸುತ್ತಮುತ್ತ ಎಲ್ಲಾದರೂ ಪ್ರಾಂತ್ಯಗಳಲ್ಲಿ ಹೋಗು, ವಾರದುದ್ದಕ್ಕೂ ಯಥೇಚ್ಛವಾದ ಸಂಪಾದನೆ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ಅಲ್ಲಿ ಖರ್ಚು ಮಾಡಿ ಬಾ. ಉಳಿಸ್ಕೊಳ್ಳೋದೇನಿಲ್ಲ. ನಿಮ್ಮ ಸಂಪಾದನೆ ಉಳಿದು 4 ಕಾಸು ಉಳಿಸ್ಕೊಂಡು ಮುಂದಕ್ಕೆ ಅದು ಆಧಾರಕ್ಕೆ ಬೇಕಪ್ಪ ಅಂತ ಚಿಂತನೆ ಮಾಡುವ ಕಾಲ ಅಂದಿತ್ತು. ಆದರೆ ಇಂದಲ್ಲ. ಇಂದು ಯಥೇಚ್ಛವಾದಂಥ ರೀತಿ ಸಂಪಾದನೆ ಇದೆ ಸಾಫ್ಟ್ವೇರಲ್ಲಿ. ಅದರಲ್ಲೂ ಪಾಪ ಎಲ್ಲಿ ಸಾಫ್ಟ್ವೇರಲ್ಲಿ ಉದ್ಯೋಗ ಸಂಪಾದನೆ. ಈಗ ಬಂದಿರತಕ್ಕಂಥ ಟೆಕ್ನಾಲಜಿ ಬಂದು ಎಲ್ಲರ ಜೀವನ, ಎಲ್ಲರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಆದರೆ ಟೆಕ್ನಾಲಜಿನ ಕಂಡಿಡ್ತಿರ್ತಕ್ಕಂಥ ಪುಣ್ಯಾತ್ಮ ಯಾರೋ 4 ಜನ ಕೂತ್ಕೊಂಡು ಕಂಡಿಡಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದ್ರು. ಆದರೆ ಎಷ್ಟು ಜನದ ಹೊಟ್ಟೆ ಮೇಲೆ ಹೊಡೆದ್ರು? ಮೊದಲೇ ಉದ್ಯೋಗ ಇಲ್ಲ, ಓದಿರ್ತಕ್ಕಂಥ ಓದಿಗೆ ಕೊನೆ ಇಲ್ಲ. ಸಾಕಷ್ಟು ಓದಿರ್ತಾರೆ. ಮನೆಗಳಲ್ಲಿ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅಷ್ಟು ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾರೆ. ಆದರೆ ಟೆಕ್ನಾಲಜಿ ಬಂದಾದ ಮೇಲೆ ಮುಗಿದೋಯ್ತು, ಎಲ್ಲ ಸರ್ವನಾಶ ಆದಂಗೆ ಆಗೋಯ್ತು. ಇವತ್ತು ಎಷ್ಟೋ ಜನಕ್ಕೆ ಕೆಲಸ ಇಲ್ಲ. ನೀವೇನು ಕೆಲಸ ಕೊಟ್ಟರೆ ಅದು ಕೊಡ್ರಪ್ಪ ಅಂತ. ಯಾರೆಲ್ಲ ತಮ್ಮ ತಮ್ಮ ಊರುಗಳಿಂದ ಹೊರಗಡೆ ಬಂದು ಬೆಂಗಳೂರು ಸಿಟಿನೋ ಅಥವಾ ಯಾವುದೋ ಒಂದು ಸಿಟಿಗೆ ಹೋಗಿ ಜೀವನ ಮಾಡಬೇಕು ಅಂತ ಬಂದ್ರಲ್ಲ, ಇವತ್ತು ಉದ್ಯೋಗ ಇಲ್ಲದಿರ, ಉದ್ಯೋಗ ಇಲ್ಲ ಅಂತ ಮನೆ ಕಳಿಸಿದ ಮೇಲೆ ಇಲ್ಲೇನು ಮಾಡ್ತಾರವ್ರು? ಪುನಃ ತನ್ನ ಅಂಗೈಯಗಲ ಜಾಗನ ನಂಬಿಕೊಂಡು, ಆ ಭೂತಾಯಿನ ನಂಬಿಕೊಂಡು ಪುನಃ ಭೂಮಿ ಕೆಲಸ ಮಾಡಲಿಕ್ಕಾಗಿ ಎಷ್ಟೋ ಜನ ಪುನಃ ವಾಪಸ್ ಹೋದರು. ವಾಪಸ್ ಹೋಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಆ ಭೂಮಿಯ ಕೆಲಸ ಏನು ಮಾಡಬೇಕು, ಹೇಗೆ ಭೂಮಿಯಲ್ಲಿ ನಿಂತು ಸೇವೆ ಮಾಡಬೇಕು ಅಂತಕ್ಕಂಥದ್ದು ಅದರ ಅರಿವಿರಲ್ಲ. ಇವತ್ತು 1ನೇ ಕ್ಲಾಸಿಂದ ತಿರುಗಿ ಅಲ್ಲಿ ಪಾಠ ಶುರು. ಓದಿರ್ತಕ್ಕಂಥದ್ದು ಕಂಪ್ಯೂಟರ್ ಮುಂದೆ ಮಾತ್ರ ವರ್ಕ್ ಆಗುತ್ತೆ. ಆದರೆ ತೋಳುಬದ್ದಲ್ಲಿ ಶಕ್ತಿ ಇದ್ದರೆ, ಭೂತಾಯಿನ ನಂಬಿದರೆ ಹೊಟ್ಟೆ ತುಂಬುತ್ತೆ. ಹಾಗಂತ ಓದಬೇಡಿ ಅಂತ ನಾನು ಹೇಳೋದಿಲ್ಲ. ಓದಿ, ವಿದ್ಯೆ ಬೇಕು. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾವತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಇದೆಯಲ್ಲ, ನಾವು ಮತ್ತೊಬ್ಬರ ಬಳಿ ಕೆಲಸಕ್ಕೆ ಹೋದರೆ ಯಾವತ್ತು ಬೇಕಾದ್ರೂ ನಮ್ಮನ್ನು ಕೆಲಸದಿಂದ ಕಿತ್ತು ಹಾಕ್ಬೋದು. ಅದೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ದರೆ ನಿಮ್ಮ ಜ್ಞಾನದಿಂದ ನೀವು ಸಂಪಾದನೆ ಮಾಡಿಕೊಂಡು 4 ಜನಕ್ಕೆ ಉದ್ಯೋಗ ಕೊಡ್ಬೋದು. ನೀವು 4 ಜನಕ್ಕೆ ಉದ್ಯೋಗ ಕೊಟ್ಟು ಅವ್ರ ಜೀವನ ಬೆಳಕಾಗಿಡೋದಕ್ಕೆ ನಾವು ಚಿಂತನೆ ಮಾಡಬೇಕು. ಮನೇಲಿರ್ತಕ್ಕಂಥ ಪೋಷಕರು 2 ವಿಧಾನನ ಕಲಿಸ್ಬೇಕು ಮಕ್ಕಳಿಗೆ. ಒಂದು, ವಿದ್ಯೆ, ಯಥೇಚ್ಛವಾದಂಥ ವಿದ್ಯೆ ಕೊಡಿ, ಬೇಡ ಅಂತ ಹೇಳೋದಿಲ್ಲ. ವಿದ್ಯೆಯನ್ನು ಮಕ್ಕಳು ಎಷ್ಟು ಓದ್ತಾರೋ ಅಷ್ಟು ಶ್ರಮಿಸಿ ಅವ್ರು ಓದಲಿ. ಅದಾದ ನಂತರ ನಿಮ್ಮ ತೋಳ್ಬಲವನ್ನು ನಂಬಿ ಬದುಕುವಂತಹ ಮಾರ್ಗವನ್ನು ಹೇಳ್ಕೊಡ್ಬೇಕು. ಆಗಷ್ಟೇ ಮಕ್ಕಳ ಬದುಕು ಚೆನ್ನಾಗಿರ್ತಕ್ಕಂಥದ್ದು. ಒಂದು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರೂ ಆಲೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಟೆಕ್ನಾಲಜಿ ಇದೆ. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ
ಇದೇನಾದ್ರು ಮತ್ತಷ್ಟು ಅಭಿವೃದ್ಧಿ ಆದರೆ ಇವತ್ತು ಹಿಂದೆ ಯಾರಾದರೂ ಅಸಿಸ್ಟೆಂಟ್ಸ್ ಬೇಕಾಗಿತ್ತು ಪ್ರತಿಯೊಬ್ಬರಿಗೂ. ಇವತ್ತು ಒಂದು ಮೊಬೈಲ್ ಇದ್ದರೆ ಸಾಕು, ನಿಮಗೆ ಒಬ್ಬ ಅಸಿಸ್ಟೆಂಟ್ ಏನು ಮಾಡ್ತಾನೋ ಅವನ್ನೆಲ್ಲ ಜವಾಬ್ದಾರಿ ಇಲ್ಲಿ ಹೊರಿಸುತ್ತೆ. ಅಂದರೆ ಅವ್ನು ಕಾಫಿ ತಂದುಕೊಟ್ಟಂಗೆ ಇವ್ರು ಕಾಫಿ ತಂದುಕೊಡೋಕ್ಕಾಗಲ್ಲ. ಆದರೆ ವ್ಯವಸ್ಥೆಗಳು, ನಿಮ್ಮ ದಿನಚರಿ, ನಿಮ್ಮ ಡೈರಿ, ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಜ್ಞಾಪಿಸ್ತಕ್ಕಂಥದ್ದು, ಅಥವಾ ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಅಥವಾ ಏನು ಮಾಡಿದ್ರೆ ಸರಿ ಅಂತಕ್ಕಂಥದ್ದು, ನೀವು ತಗೊಳ್ಳೋ ಪದಾರ್ಥ ಇದು ಸರಿಯೋ ಇಲ್ವೋ ಅಂತ ಹೇಳುವಂಥದ್ದು, ಇಷ್ಟು ಟೆಕ್ನಾಲಜಿ ನಿಮ್ಮ ಕೈಯಲ್ಲಿ ಬಂದ್ಬಿಡ್ತು. ಹೀಗಾದರೆ ಮನುಷ್ಯನ ಬದುಕಿನ ಪರಿಸ್ಥಿತಿ ಏನು? ಮನುಷ್ಯ ಉದ್ಯೋಗ ನಿಮಿತ್ತವಾಗಿ ಆಚೆ ಕಡೆ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ, ಕೆಲಸ ಇಲ್ಲ. ಜೊತೆಗೆ ಸಂದಿಗೂ ಇಂತಹದ್ದು ಬೇರೆ ಶುರುವಾಗೋಯ್ತು. ದೊಡ್ಡ ದೊಡ್ಡ ಸ್ಕೂಲು, ಆ ಸ್ಕೂಲಿಗೆ ಫೀಸ್ ಕಟ್ಟೋದು ಬಹಳ ಕಷ್ಟ. ಹಾಸ್ಪಿಟ್ಲು ಒಂದು ಸತಿ ಒಳಗೆ ಹೋದರೆ ಹೊರಗೆ ಬರೋ ತನಕ ಅಂದರೆ ಒಂದು ಸೈಟೋ ಮನೆಯೋ ಮಾರ್ಕೋಬೇಕು. ಇಂತಹ ಪರಿಸ್ಥಿತಿ ಇದೆ. ಒಬ್ಬ ಸಾಮಾನ್ಯ ಬಡವ ಐಫೈ ಜೀವನ ನೋಡೋಕ್ಕಾಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೊರಗಡೆ ಹೋಗಿ ಸುಧಾರಣೆ ಮಾಡ್ಕೊಂಡು ಬರೋಕ್ಕಾಗಲ್ಲ. ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಹೋಟ್ಲಿಗೆ ಹೋಗಿ ಹೊಟ್ಟೆ ತುಂಬ ತಿನ್ಕೊಂಡು ಬರೋಕ್ಕಾಗಲ್ಲ. ಯಾಕೆಂದರೆ ಸಂಪಾದನೆ ಇಲ್ಲ, ಉದ್ಯೋಗ ಇಲ್ಲ. ಅದಕ್ಕೆ ಬೇಕಾದಷ್ಟು ವಿದ್ಯೆ ಇದ್ದರೂ ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಹಿಂದೆಲ್ಲ ಭಾಳಷ್ಟು ದರ್ಪವಾಗಿ ನಡ್ಕೊಂಡ್ರು, ಇಲ್ಲ ಅಂತಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದರೆ ನವದಂಪತಿಗಳು ಮದುವೆ ಆದವರು, ಹಾಗೆ ಹೊಸದಾಗಿ ಏನೋ ಜೀವನ ಕಟ್ಕೊಳ್ಬೇಕು ಅಂತ ಸಿಟಿ ಲೈಫ್ ನೋಡಬೇಕು ಅಂತ ಬಂದವರು ಆ ಪ್ರಾರಂಭ ದಿನಗಳಿತ್ತು. ಇವತ್ತು ಗಂಡನ ಕೆಲಸ ಇಲ್ಲ. ಈ ಸಾಫ್ಟ್ವೇರಲ್ಲಿ ಕೆಲವು ಕಂಪನಿಗಳ ಕೆಲಸ ಹೇಗಿರುತ್ತಪ್ಪ ಅಂದರೆ, ಹಿಂದಿನ ದಿವಸ ರಾತ್ರಿ ನೀವು ಕೆಲಸ ನಾಳೆ ಬೆಳಗ್ಗೆ ನಿಮ್ಗೆ ಇದೇ ಇಲ್ಲ ಅಂತ ಹೇಳೋದೇ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಬಂದು ಎಲ್ಲರೂ ಬಂದಾಗ ನೀವು ಪಂಚಿಂಗ್ ಅಂತ ಹೇಳಿ ನಿಮ್ಮ ತಮ್ಮ ಕೊಡುವಂಥದ್ದು, ಅಥವಾ ನಿಮ್ಮ ಕಾರ್ಡಲ್ಲಿ ಡೆಮೋ ತೋರಿಸಿದ್ರೆ ಅದು ಪಂಚ್ ಆಗೋದಿಲ್ಲ, ಆ ಡೋರ್ ಓಪನ್ ಆಗೋದಿಲ್ಲ. ಯಾರನ್ನು ಕೇಳ್ತೀರಿ? ಯಾರನ್ನೂ ಕೇಳಲಿಕ್ಕಾಗಲ್ಲ. ತಿರುಗಿ ನಿಮ್ಮ ಮೊಬೈಲಲ್ಲಿ ಮೆಸೇಜ್ ಬರೋ ತನಕ ಬಾಗಿಲಲ್ಲಿ ಕೂತ್ಕೊಂಡಿರ್ಬೇಕು. ನಿಮ್ಮ ಸಹಪಾಠಿಗಳಲ್ಲಿ ಯಾರಾದರೂ ಅದೃಷ್ಟವಂತರಿದ್ದರೆ ಅವ್ರು ಹೊರಡೆ ಹೋಗಿ ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡಬೇಕು, ನೀವು ಹೊರಗಡೆ ಗೇಟಲ್ಲಿ ಕೂತ್ಕೊಂಡಿರ್ಬೇಕು. ಸುಮಾರು 10 ವರ್ಷ 15 ವರ್ಷ ಕೆಲಸ ಮಾಡಿರ್ತೀರಿ. ಈ ಆಫೀಸಿನ ಮೂಲೆಗಳೆಲ್ಲವೂ ಗೊತ್ತಿದೆ ನಿಮಗೆ. ಆದರೆ ಆ ಗೇಟ್ ದಾಟಿ ಒಳಗೆ ಬರೋಕ್ಕಾಗಲ್ವಲ್ಲ. ಇನ್ನೇನು ದೊಡ್ಡ ಗೇಟಲ್ಲ, ಅದು ಒಂದು ಗ್ಲಾಸ್ ಡೋರು. ಅಲ್ಲಿ ದೌರ್ಜನ್ಯ ಇಲ್ಲ, ಅಲ್ಲಿ ನೀವೇನು ಮಾಡೋಂಗಿಲ್ಲ, ಸ್ಟ್ರೈಕ್ ಮಾಡೋಂಗಿಲ್ಲ, ನನಗೆ ಯಾಕೆ ಉದ್ಯೋಗ ಕಿತ್ತು ಹಾಕಿದ್ಯಾ ಅನ್ನೋಂಗಿಲ್ಲ. ಯಾಕೆಂದರೆ ನಿಮ್ಮಂತೆ ಸಹಪಾಠಿಗಳು ಹೊರಗಡೆ ಇರ್ತಾರೆ. ಪ್ರತಿ ದಿವಸ ಆಚೆ ಇರ್ತಕ್ಕಂಥ ಸೆಕ್ಯೂರಿಟಿನೋ ವಾಚ್ಮ್ಯಾನ್ಗೋ ಒಂದು ಸಲ್ಯೂಟ್ ಹೊಡಿತಿರ್ತಾನೆ. ಯಾವತ್ತೂ ನಿಮ್ಮ ಕೆಲಸ ಮುಗೀತು ಅಂತ ಗೊತ್ತಾಯಿತು, ನಿಮಗೆ ಪಂಚ್ ಆಗೋದಿಲ್ಲ ಅಂತ ಗೊತ್ತಾಯಿತು, ನಿಮ್ಮ ಒಳಗಡೆ ಹೋಗೋ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ರೆ ಅಂತ ಗೊತ್ತಾಯಿತು, ನಿಮ್ಮನ್ನು ನೋಡ್ದಿದ್ದಂಗೆ ಆ ಕಡೆ ತಿರ್ಕೊಂಡು ಕೂತ್ಕೋತಾರೆ. ಯಾವಾಗಾದರೂ ಕಾಫಿ ಆಯಿತಾ ಅಂತ ಕೇಳ್ತಾರೆ. ಇವತ್ತು ಕಾಫಿ ಅಲ್ಲ, ನೀವು ಎಷ್ಟೊತ್ತಿಗೆ ಎದ್ದೋದ್ರೆ ಸಾಕು ಅಂತ ಅವ್ರು ಕಾಯ್ತಾರೆ. ಪರಿಸ್ಥಿತಿ ಏನಪ್ಪ ಅಂದರೆ ಆ ಮೇಲಧಿಕಾರಿಗಳು ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ. ನೋಡಿ ಹೇಗಿದೆ. ಇದೆಲ್ಲದರ ಜೊತೆಯಲ್ಲಿ ನಿಮ್ಮ ತೋಳ್ಬಲ ಇರಬೇಕು, ಸ್ವಂತ ಜ್ಞಾನ ಇರಬೇಕು. ಯಾರೂ ನನ್ನ ಕೈ ಬಿಟ್ಟರು, ಯಾರೆಲ್ಲ ನನ್ನನ್ನು ಕೈ ಬಿಟ್ಟು ದೂರ ಕಳಿಸಿದ್ರು ನನ್ನ ಜೀವನ, ನನ್ನ ಬದುಕು ನಾನು ಕಟ್ಕೊಳ್ತೀನಿ ಅನ್ನೋ ಮನಸ್ಥಿತಿ, ಆ ಧೈರ್ಯ ಇವತ್ತು ತಂದುಕೊಳ್ಬೇಕು. ಇದು ಮಕ್ಕಳಿಗೆ ತಿಳಿಸ್ಬೇಕು. ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಇದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಯಾರೂ ಅವ್ರನ್ನ ಇನ್ನೊಬ್ಬರು ಅವಲಂಬಿಸೋಕ್ಕಾಗೋದಿಲ್ಲ, ಮತ್ತೊಬ್ಬರು ಹೇಳಿದಂಗೆ ಕೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ಯಾರು ಉದ್ಯೋಗ ಕಳ್ಕೊಳ್ತಾರೋ, ಕಳೆದು ಹೋದ ನಂತರ ನೀನು ಬದುಕಬೇಕಲ್ಲ, ಇದನ್ನೇ ನಂಬ್ಕೊಂಡಿರ್ತೀಯ, ಇದೇ ಒಂದು ಉದ್ಯೋಗ ಮಾಡ್ತಾ ಇರ್ತೀಯ. ಈ ಉದ್ಯೋಗ ನಿನ್ನನ್ನು ಕೈ ಬಿಡ್ತು, ಈ ಉದ್ಯೋಗದಿಂದ ನೀನು ಹೊರಗಡೆ ಹಾಕಿದ್ರು, ಮುಂದೇನು? ಆ ಮುಂದೇನು ಅಂತಕ್ಕಂಥದ್ರ ಚಿಂತನೆ ನೀವು ಅಡ್ವಾನ್ಸಾಗಿ ಮಾಡಬೇಕು. ಟೆಕ್ನಾಲಜಿನ ಬೆಂಬಲಿಸೋದಲ್ಲ, ನಾವು ಈ ಟೆಕ್ನಾಲಜಿನ ಅಳವಡಿಸ್ಕೋಬೇಕು. ಇದರ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ, ಎಲ್ಲರಿಂದಲೂ ನಾವು ಆಚೆ ಬಂದರೆ, ಎಲ್ಲೂ ನಮಗೆ ಕೆಲಸ ಇಲ್ಲ ಅನ್ನೋ ನಾನು ಬದುಕ್ತೀನಿ, ನಾನು ಹೆಂಡತಿ ಮಕ್ಕಳನ್ನ ಬದುಕಿಸ್ತೀನಿ, ಅಥವಾ ನನ್ನನ್ನು ನಂಬಿರ್ತಕ್ಕಂಥ ನಮ್ಮ ತಂದೆ ತಾಯಿನ ನಾನು ಸಾಕ್ತೀನಿ, ಅಥವಾ ನನ್ನ ಹೊಟ್ಟೆ ಯಾವತ್ತೂ ಬರಿದು ಮಾಡ್ಕೊಳ್ಳಲ್ಲ, ಕಷ್ಟನೋ ಸುಖನೋ ನಾನು ಏನೋ ಮಾಡ್ತೀನಿ, ನನ್ನ ಆಪತ್ಕಾಲದ ಹಣ ಅಂತ ಒಂದು 4 ಕಾಸು ತೆಗೆದಿಟ್ಟಿರ್ತೀನಿ. ಆ ತೆಗೆದಿಡುವಂಥ ಗುಣ ಬರಬೇಕು. ಯಾಕೆಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ 10 ರೂಪಾಯಿಗೂ ಸಹಿತ ಬಹಳ ಕಷ್ಟ ಬರುತ್ತೆ. ಇವತ್ತು 1000ಗಳು ನಾವೇನು ನೋಡ್ತಾ ಇದ್ದೀವೋ, 500ಗಳೇನು ನೋಡ್ತಾ ಇದ್ದೀವೋ, ಮುಂದಿನ ದಿನಗಳಲ್ಲಿ 10 ರೂಪಾಯಿಗೂ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ, ಹಾಲು, ಕಾಫಿ ಪುಡಿ, ಅಕ್ಕಿ, ಬೇಳೆ, ತರಕಾರಿ ಎಲ್ಲವೂ ಗಗನಕ್ಕೆ ಹತ್ತಾ ಇದೆ ರೇಟು. ಕರೆಂಟ್ ಬಿಲ್ಲಿಂದ ಹಿಡಿದು ಕುಡಿಯೋ ನೀರು ತನಕ. ಮನೆಯಲ್ಲಿ ಕಸ ಜಾಸ್ತಿ ಆದರೆ ಕಸ ಇನ್ನು ಮೇಲೆ ತೂಕದ ಲೆಕ್ಕ ತೊಗೊಂಡೋಗೋದು ಆಚೆಗೆ. ಹಿಂದೆ ಕಸ ತೊಗೊಂಡೋಗಿ ಹಾಕ್ತಿದ್ವಲ್ಲ, ಇನ್ನು ಮುಂದಕ್ಕೆ ಅದಲ್ಲ. ಕಸ ಫಸ್ಟು ತಕ್ಕಡಿ ಇಡ್ತಾರೆ, ತಕ್ಕಡಿಯಲ್ಲಿ ಕಸ ಹಾಕಬೇಕು. ಎಷ್ಟು ಕಸ ನಿಮ್ಮ ಮನೆಯಿಂದ ಆಚೆ ಬಂದಿದೆ ಅಷ್ಟಕ್ಕೆ ಬಿಲ್ ಕೊಡ್ತಾರೆ ಆ ಕಸ ಎತ್ಕೊಂಡು ಹೋಗೋದಕ್ಕೆ. ಇಂತಹ ಪರಿಸ್ಥಿತಿ ಬರುತ್ತೆ. ಇನ್ನು ಮೇಲೆ ಮುಂದಿನ ದಿನಮಾನಗಳಲ್ಲಿ ದಿನಕ್ಕೆ 3 ಹೊತ್ತು ತಿಂತೀಯಾ, 4 ಹೊತ್ತು ತಿಂತೀಯಾ, 2 ಹೊತ್ತು ಊಟ ಮಾಡ್ತಾ ಇದೆಯಾ, ಅದನ್ನು ಯೋಚನೆ ಮಾಡಬೇಕು. ನೋಡಿ ಹೇಗಿದೆ. ಅತಿ ಜ್ಞಾನವೋ, ಅತಿ ಬುದ್ಧಿವಂತನವೋ, ಅಥವಾ ನಮ್ಮ ಹೋಗ್ತಾ ಇರ್ತಕ್ಕಂಥ ದಾರಿಯೋ ಎಲ್ಲಿ ನಾವು ಎಡುತ್ತಿದ್ದೀವಿ ಅಂತ ಇನ್ನಾದರೂ ನಾವು ಸರಿತಿದ್ದುಕೊಳ್ತಿದ್ರೆ ಇದೆಲ್ಲಕ್ಕೂ ನಾವು ಪನಿಷ್ಮೆಂಟ್ ಅನುಭವಿಸ್ಬೇಕು. ಎಚ್ಚರಿಕೆಯಿಂದ ಇರೋಣ, ಆದಷ್ಟು ಬುದ್ಧಿ ಕಲಿಯೋಣ, ನಮ್ಮ ಮನೆ ಮಕ್ಕಳಿಗೆ ಸರಿಯಾದ ಸನ್ಮಾರ್ಗದತ್ತ ಕರ್ಕೊಂಡು ಹೋಗೋಣ. ಒಳ್ಳೆಯದಾಗಲಿ.
ಬೆಳಗಿನ ಶುಭೋದಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಪರಮ ಪವಿತ್ರವಾಗಿರತಕ್ಕಂಥ ಪುಣ್ಯಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿದೆ. ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕ್ಷೇತ್ರ ಅಂದರೆ ಅದು ಕೋಟೆ ವೆಂಕಟರಮಣ. ಮೊದಲು ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂದರೆ ತಿರುಪತಿಗೆ ಹೋಗಬೇಕಾಗಿತ್ತು. ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ನೋಡಿ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಬರುವಂಥದ್ದಿತ್ತು. ಆದರೆ ಬೆಂಗಳೂರಿನಲ್ಲಿ ಪ್ರಥಮವಾಗಿ, ತಿರುಪತಿ ಆದ ನಂತರ ಬೆಂಗಳೂರಿನಲ್ಲಿ ಪ್ರಥಮವಾಗಿ ಒಂದು ಪ್ರತಿಷ್ಠಾಪನಾಗೊಂಡಂಥ ಮೂರ್ತಿ ಅಂದರೂ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಂತಹ ಕ್ಷೇತ್ರದಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿಗೆ ಇವತ್ತು ರಥೋತ್ಸವ ಕಾಲ. ಇವತ್ತು ಸ್ವಾಮಿಗೆ ಬ್ರಹ್ಮರಥೋತ್ಸವ ಇದೆ, ಬಹಳ ಅದ್ಧೂರಿತವಾದಂಥ ಕಾರ್ಯಕ್ರಮ ಇದೆ. ಈಗ ರಥೋತ್ಸವದ ಕಲರವ ನಡೀತಾ ಇದೆ, ಆದರೆ ಇವತ್ತು ಬ್ರಹ್ಮರಥೋತ್ಸವ ಇದೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಶ್ರೀನಿವಾಸನ ದರ್ಶನ ಮಾಡಲಿಕ್ಕೆ ಇವತ್ತೆಲ್ಲರೂ ಕೋಟೆ ಕಡೆ ಧಾವಿಸ್ತಾರೆ. ಬನ್ನಿ, ಸ್ವಾಮಿನ ದರ್ಶನ ಮಾಡಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಸಮಯ ಅಂತೂ ಬಹಳಷ್ಟು ಮುಂದಕ್ಕೆ ಹೊಟ್ಟೋಯ್ತು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಕ್ಷೇತ್ರ ಕೋಟೆ ವೆಂಕಟರಮಣ. ಅಲ್ಲೂ ಸಹಿತ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಧೂಪದೀಪ ನೈವೇದ್ಯ. ಎಲ್ಲೇ ಆದರೂ ಧೂಪದ ವಿಶೇಷ ಅಷ್ಟು ಅದ್ಭುತ. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಧೂಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಹಚ್ಚಿದಾಗ ಭಗವಂತನಿಗೂ ಭಕ್ತನಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅಲ್ಲಿ ನಡೆಯುತ್ತೆ. ಅಲ್ಲಿ ಅದರದೇ ಆದಂಥ ಒಂದಷ್ಟು ಪಾವಿತ್ರತೆ ಮತ್ತಷ್ಟು ಹೆಚ್ಚಿಸುತ್ತೆ. ಯಾಕೆಂದರೆ ಆ ಸೌಗಂಧಿಕ, ಆ ಪರಿಮಳ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಸದ್ಗುರು ಆಯುರ್ವೇದಿಕಲ್ಲಿರ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸದ್ಗುರು ಆಯುರ್ವೇದಿಕ್ ಶಾಂಪೂ ಮತ್ತು ಕಂಡೀಷನರ್. ಇದು ಪ್ರತಿಯೊಬ್ಬರ ಕೇಶಕ್ಕೂ ಸಹಿತ ಒಂದು ನೆಮ್ಮದಿ ಕೊಡ್ತಕ್ಕಂಥದ್ದು, ಶಾಂತಿ. ಏಕೆಂದರೆ ಕೇಶ ಚೆನ್ನಾಗಿರಬೇಕು, ಕೂದಲು ಚೆನ್ನಾಗಿರಬೇಕು. ಪ್ರತಿಯೊಬ್ಬರಿಗೂ ತಲೆ ಕೂದಲು ಚೆನ್ನಾಗಿರಬೇಕು ಅಂದರೆ ಇಲ್ಲಿ ಕಂಡೀಷನರು ಮತ್ತು ಶಾಂಪೂ ಹೆಚ್ಚು ಕೆಲಸ ಮಾಡುತ್ತೆ. ಅದರಲ್ಲೂ ಸದ್ಗುರು ಆಯುರ್ವೇದಿಕ್ಕು ಒಂದು ಹೆಜ್ಜೆ ಮುಂದೆ ಇದ್ದು ಮುಂಚೂಣಿಯಲ್ಲಿ ಓಡ್ತಾ ಇದೆ. ಎಲ್ಲರ ಕೈಲೂ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತೂ ಪ್ರತಿನಿತ್ಯ ನಾವು ತಿಳಿಸ್ತಾನೆ ಬರ್ತಾ ಇದ್ದೀವಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವರು ಅವರ ಅದೃಷ್ಟವನ್ನು, ಸಾಮಾನ್ಯಕ್ಕೆ ಬರುವಂಥ ನ್ಯೂನ್ಯತೆಗಳನ್ನು, ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಹೊಡೆದೋಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇದೆ. ಹಾಗಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಯಾರು ಧರಿಸಿದ್ರೂ ಅವರ ಅದೃಷ್ಟ ರೇಖೆಗಳು ಮತ್ತಷ್ಟು ಅದ್ಭುತವಾಗುತ್ತೆ. ಹಾಗೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದರಿಂದ ಅನುಕೂಲ ಪಡೆದಿರತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ಕಾಯಕದಲ್ಲಿ ಇವತ್ತು ಶ್ರೀ ಕ್ಷೇತ್ರ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವದ ಕಲರವವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ಜನ ಭಕ್ತರು ಅಲ್ಲಿಗೆ ಬರ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರವೇನು, ಇವತ್ತಿನ ರಾಶಿಫಲವೇನು ಎಲ್ಲವನ್ನೂ ತಿಳ್ಕೊಳ್ಳೋಣ. ಶ್ರೀ ವಿಶ್ವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 3/6/2025 ಮಂಗಳವಾರ. ಅಷ್ಟಮಿ ಪುಬ್ಬಾ ನಕ್ಷತ್ರ. ಮಂಗಳವಾರವಾದಂತಹ ಈ ಶುಭ ದಿನ ಜ್ಯೇಷ್ಠ ನಕ್ಷತ್ರದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಬ್ರಹ್ಮರಥೋತ್ಸವ ಕಾಲ. ಆ ರಥೋತ್ಸವದ ದರ್ಶನ ಮಾಡಲಿಕ್ಕಾಗಿ ಶ್ರೀನಿವಾಸ ನೋಡಿ, ಗರ್ಭಗುಡಿಯಲ್ಲೇ ವರ್ಷದ 365 ದಿವಸದಲ್ಲಿ ಒಂದು ದಿನ ಮಾತ್ರ ಸ್ವಾಮಿ ಈ ಥರ ಹೊರಗಡೆ ಬರ್ತಾನೆ. ಯಾಕೆ ಅಂದರೆ ಭಕ್ತರನ್ನು ನೋಡಲಿಕ್ಕೆ, ಸದಾಕಾಲ ಭಗವಂತನ ನೋಡಲಿಕ್ಕೆ ನಾವು ಅಲ್ಲಿಗೆ ಧಾವಿಸ್ತೀವಿ. ಆದರೆ ಇವತ್ತು ದೇವರ ಹೊರಗಡೆ ಬರ್ತಾನೆ, ನನ್ನ ಭಕ್ತರನ್ನು ನೋಡಬೇಕು ಅಂತ. ಹಾಗೆ ಭಕ್ತರನ್ನೇ ನೋಡಬೇಕು ಅಂತ ಬರುವಂಥ ಈ ಶುಭ ದಿನ ನಾವು ಸ್ವಾಮಿ ರಥದ ಮೇಲಿದ್ದಾಗ ದೇವರನ್ನ ದರ್ಶನ ಮಾಡಿದ್ರೆ 7 ಜನ್ಮಗಳಲ್ಲಿರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹದ್ದು ಸುಂದರ ಕ್ಷಣ. ಅದಕ್ಕೆ ಎಲ್ಲೇ ರಥೋತ್ಸವ ಅಂದರೂ ಅಲ್ಲಿ ಯಾಕೆ ಭಕ್ತರು ಹಂಗೆ ಸೇರ್ತಾರೆ, ಅಷ್ಟು ಜನಸಾಗರ ಬರುತ್ತೆ ಅಂದರೆ ದೇವರು ರಥದ ಮೇಲಿದ್ದಾಗ ದೇವರನ್ನ ನಾವು ನೋಡೋದು, ನಮ್ಮನ್ನು ದೇವರು ನೋಡೋದು, ಒಟ್ಟು ಆ ಕ್ಷಣದಲ್ಲಿ ಆಗುವಂಥ ಬದಲಾವಣೆಗಳು, ಅವರ ಜಾತಕದಲ್ಲೂ ಇರತಕ್ಕಂಥ ದೋಷಗಳು ದೂರ ಆಗಿ ಒಂದು ಅದ್ಭುತವಾದಂಥ ಭವಿಷ್ಯತ್ತು ಅಲ್ಲಿ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ರಥದ ಮೇಲಿರ್ತಕ್ಕಂಥ ದೇವರನ್ನ ದರ್ಶನ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಹೆಚ್ಚಿನ ಯಶಸ್ಸುಂಟಾಗಲಿ. ಹಾಗೆ ಇವತ್ತು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಪ್ರತಿಯೊಬ್ಬರ ಜೀವನವು ಹೆಚ್ಚಿನ ರೀತಿ ಅಭಿವೃದ್ಧಿ ತಂದುಕೊಳ್ಳುವಂತಹ ಈ ಶುಭ ದಿನ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸುವಂಥ ಕಾಲ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ.
ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ತಂದುಕೊಳ್ಳಬಹುದು. ಮಾಡುವಂತಹ ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮದ ಅಭಿವೃದ್ಧಿ ಎಲ್ಲವೂ ಸಹಿತ ಮಂದಗತಿಯಲ್ಲಿ ಸಾಗುತ್ತೆ ಬಿಟ್ಟರೆ ಆಗೋದಿಲ್ಲ ಅಂತಕ್ಕಂಥದ್ದಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸಿದೆ. ಆ ಯಶಸ್ಸು ಹೇಗೆ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು, ಹೇಗೆಲ್ಲ ಲಾಭದಾಯಕವಾಗಿ ತಂದುಕೊಳ್ಬಹುದು, ಮನಸ್ಸಲ್ಲಿರ್ತಕ್ಕಂಥ ದೂರದಿಂದ ಮನಸ್ಸಲ್ಲಿರುವಂತಹ ಕಷ್ಟಗಳನ್ನು ಹೊಡೆದೋಡಿಸುವಂಥ ಅದ್ಭುತವಾದಂತಹ ಒಂದು ಚೈತನ್ಯ ಹೇಗೆ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಲ್ಲೇ ಎಲ್ಲವೂ ಇದೆ. ಹಾಗಾಗಿ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ಒಂದು ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಮ್ಮ ಚಿಂತನೆ ಏನಿದೆಯೋ, ಯಾವ ಕೆಲಸವನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಿದ್ದೀರೋ ಅದೆಲ್ಲ ಕೆಲಸಗಳಲ್ಲೂ ಸಹಿತ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳುವಂಥದ್ದಿದೆ. ಆ ಕೋಪದಿಂದ ನೀವು ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಆದರೆ ಹೆಚ್ಚಿನ ರೀತಿ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಆಗ ಮತ್ತಷ್ಟು ಲಾಭ ಇದೆ. ಇವತ್ತಿನ ದಿವಸ ಇವತ್ತು ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವು ಮಾಡುವಂತಹ ಕೆಲಸ ಒಂದು ಬದಲಾವಣೆ ತಂದುಕೊಳ್ಬೋದು. ಇವತ್ತಿನ ವೃತ್ತಿಧರ್ಮ ಹೆಚ್ಚಿನ ಲಾಭವನ್ನು ತರಬಹುದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆಯೂ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಏನನ್ನ ಚಿಂತನೆ ಮಾಡ್ತಿರೋ ಆ ಕೆಲಸದಲ್ಲಿ ಲಾಭ ಇದೆ. ಆದರೆ ಮಾನಸಿಕವಾದಂಥ ಒತ್ತಡ ಇದೆ. ಇವತ್ತು ನಿಮ್ಮ ಆಲೋಚನೆ ಹೇಗಿದೆ ಅಂದರೆ, ಯಾರೊಬ್ಬರು ನಿಮಗೆ ಸಹಾಯ ಮಾಡಲಿಕ್ಕೆ ಮುಂದಾದರೂ, ಯಾರೊಬ್ಬರ ಜೊತೆಯಲ್ಲಿದ್ದು ನಾವಿದ್ದೀವಿ ಅಂದರೂ ನನ್ನೊಂದಿಗೆ ಯಾರೂ ಇಲ್ವೇನೋ, ನನ್ನ ಪ್ರತ್ಯೇಕವಾದ ಬದುಕಿದೆಯೇನೋ, ಅಥವಾ ನನ್ನ ಬದುಕೇ ಕಷ್ಟದಲ್ಲಿದೆಯೇನೋ, ಅಥವಾ ನನಗೆ ಏನೋ ಒಂದು ಸಮಸ್ಯೆ ಇದೆಯೇನೋ ಅಂತ ನಿಮ್ಮ ಮನಸ್ಸು ನಿಮಗೆ ಆ ತರಹ ನೋವು ಕೊಡೋಕ್ಕೆ ಶುರುವಾಗುತ್ತೆ. ಆದರೆ ನಿಜ ಹೇಳಬೇಕು ಅಂದರೆ ನಿಮ್ಮ ಗ್ರಹಗತಿಗಳಲ್ಲಿ ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರು ಯಾವುದಕ್ಕೂ ಅಂಜದಿರ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದನ್ನಾದರೂ ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತಗಳನ್ನು ತಾವು ನೋಡ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಇದೆ. ಆ ಬದಲಾವಣೆಯ ಪರ್ವ ಹೇಗೆ, ಅದರ ಬಗ್ಗೆನೂ ಚಿಂತನೆ ಮಾಡಿಕೊಳ್ಳಿ. ಹಾಗೆ ಮನೆ ದೇವರ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಹೆಚ್ಚಿನ ಲಾಭ ಸಿದ್ಧಿ ಆಗುತ್ತೆ. ಆದರೆ 9 ವರ್ಷದ ಒಳಗಿರುವಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಇವತ್ತು ನಿಮ್ಮ ಕೈಯಿಂದ ದಕ್ಷಿಣಾಭಿಮುಖವಾಗಿ ನೀವು ನಿಂತ್ಕೊಂಡು ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟರೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಸಹಿತ ನೀವು ತಪ್ಪಿಸ್ಕೊಳ್ಬಹುದು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾರ್ಥಿಗಳು ಓದೋದಕ್ಕೂ ಮುನ್ನ, ಅಂದರೆ ವಿದ್ಯಾಭ್ಯಾಸಕ್ಕೆ ಹೊರಡೋಕ್ಕೂ ಮುನ್ನ, ಶಾಲೆ ಹೊರಡೋಕ್ಕೂ ಮುನ್ನ, ಅಥವಾ ಮನೆಯಲ್ಲಿ ಕೂತ್ಕೊಂಡು ಓದೋದಕ್ಕೂ ಮುನ್ನ ಮೊದಲು ಉತ್ತರಾಭಿಮುಖವಾಗಿ ಕೂತು ಐಂ ಅಂತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ 11 ಬಾರಿ ಪಠನೆ ಮಾಡಿ. ಐಂ ಅಂತಕ್ಕಂಥ ಒಂದು ಅಕ್ಷರ ನೀವು 11 ಬಾರಿ ಪಠನೆ ಮಾಡಿದ್ರೆ ವೃಷಭ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಜ್ಞಾನವನ್ನು ತಾವು ವೃದ್ಧಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಅನುಭವಿಸ್ತೀರಿ. ಏಕೆಂದರೆ ವ್ಯವಹಾರಗಳಂತಕ್ಕಂಥದ್ದು ಪರಿಪೂರ್ತಿ ಆಗುವುದಿಲ್ಲ. ಮನಸ್ಸು ಒಪ್ಪದಿರ ಇದ್ದರೂ ಬಲವಂತ ಮಾಗಿಸ್ತಾನ ಅಂತಾರಲ್ಲ, ಅಂತಹ ಪರಿಸ್ಥಿತಿ ಆಗಿಬಿಡುತ್ತೆ. ಆದರೆ ಇವತ್ತು ನೀವು ನಂಬಿರ್ತಕ್ಕಂಥ ದೈವ ಅಥವಾ ಒಂದು ದೇವತಾರಾಧನೆ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ತಕ್ಕಂಥದ್ದು, ಸತ್ಯಾಸತ್ಯತೆಗಳನ್ನು ಅರ್ತು ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12ರಿಂದ 4ರವರೆಗೂ 12ರಿಂದ 4ರವರೆಗೂ ನಿಮ್ಮ ಮನಸ್ಥಿತಿ ಸ್ವಲ್ಪ ಚಂಚಲತೆಯಲ್ಲಿರುತ್ತೆ. ವ್ಯವಹಾರಗಳು ಪರಿಪೂರ್ತಿಯಾಗಿ ಆಗುವಂಥದ್ದಲ್ಲ. ಆದರೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕು. ನೀವು ನಂಬಿರ್ತಕ್ಕಂಥ ದೈವದ ಕೃಪೆ ಇದೆ. ಶಿವಧ್ಯಾನವನ್ನು ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯವಹಾರಗಳನ್ನು ಚೆನ್ನಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಎಲ್ಲಾದರೂ ಕೆಲಸ ಕಾರ್ಯದ ಬಗ್ಗೆನೋ ಅಥವಾ ನೀವು ಮಾಡುವಂಥ ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನು, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮಗೆ ಬಂದು ಸೇರುವಂಥದ್ದಿದೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4:20 ತನಕ 12ರಿಂದ 4:20 ತನಕ ಒಂದು ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಅದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೌರಿಯ ಆರಾಧನೆ ಮಾಡ್ತಕ್ಕಂಥದ್ದು,
ಸರ್ವಮಂಗಳೆಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಅಂಟಿಸಿ ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಎಚ್ಚರಿಕೆಗಳಿರಬೇಕು. ಒಂದಷ್ಟು ರಾಶಿ ನಕ್ಷತ್ರಗಳಿರ್ತಕ್ಕಂಥವರಿಗೆ ಲಾಭ ನಷ್ಟಗಳಿದೆ, ಬೇಕು ಬೇಡಗಳಿದೆ. ಅದರಲ್ಲಿ ಹೇಗೆ ಸರಿಪಡಿಸ್ಕೊಳ್ಬೇಕು, ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಅದಕ್ಕೊಂದು ಪರಿಹಾರಗಳು ಬೇಕಲ್ಲ. ಆದರೆ ಯಾರು ಕಷ್ಟ ಎಂಬತಕ್ಕಂಥ ತಿಳ್ಕೊಳ್ಬೇಕಾದ್ರೆ ಅದು ರಾಶಿ ಫಲಕ್ಕೆ ಬರಬೇಕು. ಹಾಗಾಗಿ ಇವತ್ತಿನ ರಾಶಿಗಳಲ್ಲಿ ಫಲಾಫಲಗಳಲ್ಲಿ ಯಾವ್ಯಾವ ಕಾಲಕ್ಕೆ ನಾವು ಎಚ್ಚರಿಕೆ ಆಗಿರಬೇಕು, ಹೇಗಿರಬೇಕು ಎಂಬತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ತಿಳ್ಕೊಳ್ಳುವಂಥ ಕಾಲ. ಬನ್ನಿ ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟದ ಕ್ಷಣ ತಾವು ನೋಡ್ಬೋದು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಮ್ಮಲ್ಲಿ ಎಷ್ಟು ಶ್ರದ್ಧೆಯಿಂದ ತಮ್ಮ ಕಾಯಕವನ್ನು ನಾವು ನಡೆಸ್ತಿರೋ ಅಥವಾ ನಿಮ್ಮ ಕೆಲಸದ ಕಡೆ ಗಮನ ಕೊಡ್ತಿರೋ ಅಷ್ಟು ಲಾಭವನ್ನು ತಂದುಕೊಳ್ತೀರಿ. ಇವತ್ತು ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ, ಉದ್ಯೋಗದಲ್ಲಿ ಬದಲಾವಣೆ ಕಂಡುಕೊಳ್ತೀರಿ ಮತ್ತು ಹೊಸದಾಗಿ ಮಾಡುವಂಥ ಕೆಲಸದ ಬಗ್ಗೆ ಆಲೋಚನೆ ಮಾಡ್ತೀರಿ. ಕೆಲವಷ್ಟು ವಿಚಾರಗಳಲ್ಲಿ ಹಣಕಾಸನ್ನು ಹೂಡಿಕೆ ಮಾಡಿ ಏನೋ ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಆಸಕ್ತಿಯಲ್ಲಿ ಇರ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ಸಮಸ್ಯೆಗೆ ನಾವು ಸ್ಪಂದಿಸಬೇಕು ಎಂಬತಕ್ಕಂಥ ದೊಡ್ಡ ಗುಣವನ್ನು ಇವತ್ತು ಸಿಂಹರಾಶಿಯವರು ತಂದುಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ನೋಡಿ, ಆ ಮಕ್ಕಳು ಸಹಿತ ತಾವು ತಿನ್ನೋ ಪದಾರ್ಥವನ್ನು ಇನ್ನೊಬ್ಬರು ಕೊಡಬೇಕು ಅಂತ ಆಲೋಚನೆ ಮಾಡ್ತವೆ. ಅಂದರೆ ಮಕ್ಕಳಿಂದಲೂ ಸಹಿತ ಅದು ಬಂದ್ಬಿಡುತ್ತೆ. ಮನುಷ್ಯನ ಗ್ರಹಗತಿಗಳೇ ಹಾಗೆ. ಆದರೆ ಸಿಂಹರಾಶಿಯವರಿಗೆ ಇವತ್ತು ನಿಮ್ಮ ಆರೋಗ್ಯದ ಕಡೆ ಮಾತ್ರ ತುಂಬ ಲಕ್ಷ್ಯ ಬೇಕು. ಇವತ್ತು ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆನೇ ಆಗ್ಬೋದು. ಅದಕ್ಕೆ ಏನೇ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆ ಅಂತ ಇದ್ರೆ ಆದರೆ ಹಿಂದೆಲೇ ಅದಕ್ಕೆ ಸಂಬಂಧಪಡ್ತಕ್ಕಂಥ ವೈದ್ಯರನ್ನು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿರಿಯರನ್ನು ಸಂದರ್ಶನ ಮಾಡಿ ಆ ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನೀವು ಬದಲಾವಣೆ ತಂದುಕೊಳ್ಬೇಕು. ಇನ್ನು ಇವತ್ತು ಸಂಧ್ಯಾಕಾಲ 4ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಮನಸ್ಸನ್ನು ಶಾಂತಿ ಸಮಾಧಾನವಾಗಿ ಇಟ್ಕೊಳ್ಳುವ ಕಾಲ. ಒಂದಷ್ಟು ನೆಮ್ಮದಿ, ಸುಖ, ಸಂತೋಷವನ್ನು ಕಾಣುವಂಥ ಕಾಲ. ಅದರಿಂದ ಇವತ್ತು ಸಂಧ್ಯಾಕಾಲ ಬಹಳ ಅದೃಷ್ಟನೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಕನ್ಯಾರಾಶಿಯವರಿಗೆ ಒಂದಿಷ್ಟು ಮನಸ್ಸಿಗೆ ಮಾನಸಿಕವಾದಂತಹ ಒತ್ತಡಗಳು ಬೀಳುತ್ತೆ. ಅಂದರೆ ನಂದು ತಂದು ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು, ಅಥವಾ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ನನ್ನೊಬ್ಬರ ಮೇಲೆ ಹೊರೆ ಬಿತ್ತೇನೋ, ನಾನೊಬ್ಬನೇ ಜವಾಬ್ದಾರಿ ತೊಗೋಬೇಕೇನೋ, ಈ ಪ್ರಕಾರವಾಗಿರ್ತಕ್ಕಂಥ ಒಂದಷ್ಟು ಜವಾಬ್ದಾರಿಯುತವಾದಂಥ ಹೊರೆ ಇವತ್ತು ತಾವು ತಗೊಳ್ಬೇಕಾಗತ್ತೆ. ಮನೇಲಿರ್ತಕ್ಕಂಥವ್ರಾದರೂ ಅಷ್ಟೇ, ಮನೇಲಿ 20 ಜನ ಇದ್ದರೆ ಒಬ್ಬರು ಕನ್ಯಾರಾಶಿಯವರಿದ್ದರೆ ಆ 20 ಜನದ ಬಗ್ಗೆ ಅವ್ರು ಚಿಂತನೆ ಮಾಡ್ತಾ ಇರಬೇಕು. ಹಾಗೆ ಮನುಷ್ಯನ ಗ್ರಹಗತಿಗಳದೆಲ್ಲ ಆ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದು ದೇವಿಯ ಉಪಾಸನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ ನೋಡಿ, ಮಂಗಳವಾರ ರಾಹುಕಾಲದಲ್ಲಿ ಇವತ್ತು ದುರ್ಗಾಯೇ ನಮಃ, ಓಂ ದುರ್ಗಾಯೇ ನಮಃ, ಓಂ ದುರ್ಗಾಯೇ ನಮಃ, ತಾಯಿ ದುರ್ಗಾ ಪರಮೇಶ್ವರಿಯನ್ನು ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಸಾಧ್ಯವಾದರೆ 1 ಲೋಟ ನೀರು, ಅದರಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ, 1 ಲೋಟ ನೀರು, 1 ಚಿಟಿಕೆ ಅರಿಶಿನ ಪುಡಿ ಹಾಕಿ 2 ಬಿಳಿ ಹೂಗಳನ್ನು ಅದರಲ್ಲಿ ಹಾಕಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಇವತ್ತು ಸಾರ್ವತ್ರಿಕವಾಗಿ ಕನ್ಯಾರಾಶಿಯವರಿಗೆ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ಬೋದು. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಅಂತಾದರೂ, ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಅಲ್ಲಿಂದಲ್ಲೇ ಅದನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ಇವತ್ತಿಂದ ನಾಳೆ, ನಾಳಿದ್ದು ಆಚೆ ನಾಳದ್ದು ಅಥವಾ 1 ತಿಂಗಳು ಬಿಟ್ಟು ನಾವು ಮಾಡ್ಕೊಳ್ತೀವಿ, ಸರಿಪಡಿಸ್ಕೊಳ್ತೀವಿ ಅಂದರೆ ಅದು ಮತ್ತಷ್ಟು ರೋಗ ಉಲ್ಬಣ ಆಗುತ್ತೆ. ಅದಕ್ಕೆ ಕನ್ಯಾರಾಶಿಯವರ ಭವಿಷ್ಯದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅಲ್ಲಿಂದಲೇ ಕ್ಲಿಯರ್ ಆಗೋಗಬೇಕು. ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕಳೆದ ಸ್ವಲ್ಪ ದಿನದಿಂದ ಒಂದಷ್ಟು ಬದಲಾವಣೆ ಕಾಣ್ತಾ ಇದೆ. ಇವತ್ತು ಬದಲಾವಣೆ ಆಗುವಂಥ ಕಾಲ. ಆದರೆ ಇವತ್ತು ಜವಾಬ್ದಾರಿ ಜೊತೆಗೆ ಮತ್ತಷ್ಟು ಸಮಸ್ಯೆಗಳೆದುರಾಗುತ್ತೆ. ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಮನಸ್ಸಲ್ಲಿ ಏನೋ ಒಂದು ತರಹ ನೋವು ಶುರುವಾಗುತ್ತೆ. ಯಾಕೆಂದರೆ ಮನುಷ್ಯರ ಗ್ರಹಗತಿಗಳೇ ಹಾಗೆ, ಎಲ್ಲ 4 ಮೂಲೆ ನೆಟ್ಟಿಗಿದ್ರೇ ಒಂಥರ ಕಷ್ಟ. ಅಂತಹದರಲ್ಲಿ ಇವತ್ತು 3 ಮೂಲೆ ಸರಿಯಾಗಿದ್ದು ಇನ್ನೊಂದು ಮೂಲೆ ವ್ಯತ್ಯಾಸ ಇದೆ ಅಂದರೆ ಈ ಒಂದು ಮೂಲೆಯಲ್ಲಿರುವ ಸಮಸ್ಯೆನೇ ಈ 3 ಮೂಲೆಗಳನ್ನು ತಿಂತಾ ಬರುತ್ತೆ.
ಹಾಗಾಗಿ ಇವತ್ತು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ, ಯಾರೊಬ್ಬರೊಂದಿಗೆ ಕೂತು ಏನಾದರೂ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಥವಾ ಯಾವುದೇ ಸ್ವಂತ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಎಲ್ಲ ತೀರ್ಮಾನ ಇವತ್ತೇ ಮಾಡಿ ಇವತ್ತೇ ಸೈನ್ ಹಾಕಿ ಇವತ್ತೇ ಮುಗಿಸ್ಬಿಡ್ತೀರಿ ಅಂದರೆ ಸಾಧ್ಯ ಇಲ್ಲ ತುಲಾರಾಶಿಯವರಿಗೆ. ಅದರಲ್ಲೂ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದಷ್ಟು ಮಾನಸಿಕವಾಗಿ ನೋವು ಪಡ್ತೀರಿ, ಒಂದಷ್ಟು ಹಿಂದೆ ಹಳೆದನ್ನೆಲ್ಲ ಜ್ಞಾಪಿಸ್ಕೊಳ್ತೀರಿ. ಹಿಂದೆ ಆ ದಿನ ಚೆನ್ನಾಗಿತ್ತು, ಇವತ್ತು ವ್ಯತ್ಯಾಸ ಆಯಿತು. ಅವತ್ತು ನಾನು ತೊಗೊಂಡ ತೀರ್ಮಾನ ಚೆನ್ನಾಗಿತ್ತು, ಇವತ್ತು ತೊಗೊಂಡ ತೀರ್ಮಾನ ಕೆಟ್ಟದ್ದಾಗಿದೆ. ಇವತ್ತಿನ ತೀರ್ಮಾನದಲ್ಲಿ ಒಂದಲ್ಲ ಒಂಥರ ನೋವು ಅನುಭವಿಸ್ತಾ ಇದ್ದೀನಿ. ಇದರ ಮಧ್ಯದಲ್ಲಿ ಸೊಂಟದ ಭಾಗ ಮತ್ತು ಬೆನ್ನಿನ ಭಾಗ, ಸೊಂಟ ಮತ್ತು ಬೆನ್ನು ಅದೊಂದಷ್ಟು ಸಮಸ್ಯೆಗಳಿಗೀಡಾಗುವಂಥ ಪರಿಸ್ಥಿತಿ ಇವತ್ತು ಹೆಣ್ಣುಮಕ್ಕಳಿಗಿದೆ. ಆದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಇದರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ, ಹೆಸರುಬೇಳೆ ಕಡಲೆಬೇಳೆ ಈ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂತಹ ಒತ್ತಡ, ಇಲ್ಲದಂಥ ಸಮಸ್ಯೆಗಳು, ಯಾವಾಗ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಏನು ಎದುರಾಗುತ್ತೋ, ಅಥವಾ ನಾನು ನಂಬಿರ್ತಕ್ಕಂಥ ದೈವವೋ ಅಥವಾ ನನ್ನ ಹಣೆ ಬರವೋ ಅಥವಾ ನನ್ನ ಗ್ರಹಗತಿಗಳೋ ಅಥವಾ ಏನಾದರೂ ತೊಂದರೆ ಆಯ್ತೇನೋ, ಇಂತಹ ಸನ್ನಿವೇಶದಲ್ಲಿ ಯಾರಾದರೂ ಏನಾದರೂ ಮಾಡಿಸ್ಬಿಟ್ರೇನೋ ಅಥವಾ ಯಾವುದಾದ್ರು ಏನಾದ್ರು ದಾಟಿಬಿಟ್ಟೇನೋ, ಏನಾದರೂ ತುಳಿದಾಡಿದ್ದೇನೇನೋ ಅಥವಾ ಯಾರೋ ನನಗೇನೋ ತೊಂದರೆ ಮಾಡ್ತಿದ್ದಾರೇನೋ, ಈ ಪ್ರಕಾರವಾಗಿ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ಏನು ಚಿಂತನೆ ಮಾಡಿದ್ರೂ ಅದ್ಭುತವಾದ ಫಲ ಇದೆ. ಇವತ್ತು ಸಾಧ್ಯವಾದರೆ ಒಂದಷ್ಟು ಕೆಂಪು ಪುಷ್ಪಗಳಿಂದ, ಕೆಂಪು ಬಣ್ಣದ ಪುಷ್ಪಗಳಿಂದ ಭಗವಂತನ ಪಾದಕ್ಕೆ ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಣೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಂಡಂಗೆ ಆಗುತ್ತೆ, ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡಂಗೆ ಆಗುತ್ತೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಇರುವಂಥ ದೋಷಗಳಿಂದ ಮುಕ್ತರಾಗಬೇಕಾದ್ರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕೆಂಪು ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಕೊಂಡಿದ್ದರೆ ಇರ್ತಕ್ಕಂಥ ದೋಷಗಳು ಮುಕ್ತರಾಗಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಕೃಪಾ ಕಟಾಕ್ಷದಿಂದ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿನ ಆಸೆ ಅದು. ಮಂಗಳವಾರ ಇರಲಿ, ಅಮಾವಾಸ್ಯೆ ಇರಲಿ, ಪೌರ್ಣಮಿ ಇರಲಿ, ಯಾವುದೇ ಆದರೂ ಸಹಿತ ಪ್ರತಿನಿತ್ಯವೂ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಆದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಮಾತ್ರ ಎಲ್ಲವೂ ಸಮಸ್ಯೆ ಆಗುತ್ತೆ. ನೋಡಿ, ಮೃಷ್ಟಾನ್ನ ತಿನ್ನಬೇಕಾಗಿರ್ತಕ್ಕಂಥವ್ರು ಸಹಿತ ಒಂದು ದಿವಸಕ್ಕೆ ಏನೂ ತಿಂದಿರತಕ್ಕಂಥ ಪರಿಸ್ಥಿತಿ ಆಗುತ್ತೆ. ಒಂದಷ್ಟು ಜನ ಮಹನೀಯರನ್ನ ನಾವು ನೋಡ್ತಿದ್ದೇವೆ. ಚಿನ್ನದ ತಟ್ಟೆಯಲ್ಲಿ ಕೂತು ಚಿನ್ನದ ತಟ್ಟೆಯಲ್ಲಿ ತಿಂತಿರ್ತಕ್ಕಂಥವ್ರು ಮನೆಯ ಯಾವ ಮೂಲೆ ನೋಡೋದು ಸಹಿತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಕ್ಕೆ ಏನೂ ಕೊರತೆ ಇಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾನೆ. ಇಷ್ಟೆಲ್ಲ ಕೊಟ್ಟಿದ್ರೂ ಸಹಿತ ಒಂದಲ್ಲ ಒಂದು ದಿವಸ ಒಂದರ ವ್ಯತ್ಯಾಸ ಆಗಿಬಿಡ್ತು ಅಂದರೆ ನನ್ನವರು ಅಂತಕ್ಕಂಥವ್ರು, ಕನಿಷ್ಠ ಪಕ್ಷ ನನ್ನ ಕಷ್ಟ ಸುಖ ಆಲೋಚನೆ ಮಾಡ್ತಕ್ಕಂಥವ್ರು, ನನಗೆ ಬೇಕಾಗಿರ್ತಕ್ಕಂಥವ್ರು ನನ್ನ ಪರಿಸರದಲ್ಲೂ ಇರೋದಿಲ್ಲ. ಅಂದರೆ ವಿಧಿ ಲಿಖಿತ ಯಾರೂ ಇದು ಮಾಡೋಕ್ಕಾಗಲ್ಲ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲಿಕ. ಆ ಸೃಷ್ಟಿಕರ್ತ ಬ್ರಹ್ಮ ಏನೆಲ್ಲ ಬರೆದಿಟ್ಟಿರ್ತಾನೋ ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಆದರೆ ಬಂದಾಗ ಸಮಸ್ಯೆ ಅಥವಾ ಬರುವಾಗ ಸಮಸ್ಯೆ ಅಥವಾ ಬಂದಿದ್ದಾಗ ಸಮಸ್ಯೆ ಏನಿದೆಯೋ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ಸ್ವಂತ ಜ್ಞಾನದಿಂದ, ಒಂದಷ್ಟು ಜಪತಪಗಳಿಂದ ನಾವು ಬದಲಾಯಿಸ್ಕೊಳ್ಬೋದು. ಹಾಗೆ ಮನುಷ್ಯನ ಗ್ರಹಗತಿಗಳದು. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಾಗ ನಾವು ಹೇಗಿದ್ದೀವಿ, ಜೊತೆಗೆ ಕಿತ್ಕೊಂಡ ಮೇಲೆ ನಾವು ಹೇಗೆ ಆಗ್ತೀವಿ ಅನ್ನೋದನ್ನು ನೋಡಿ ಪುನಃ ನಮಗೆಲ್ಲವನ್ನು ಕೊಡ್ತಾನೆ. ಆದರೆ ಕೊಡೋ ತನಕ ನಾವು ಕಾಯಬೇಕಷ್ಟೇ. ನಾವು ಆತರಪಟ್ಟರೆ ಯಾವ ಕೆಲಸನೂ ಆಗೋದಿಲ್ಲ. ಒಬ್ಬ ಶ್ರೀಮಂತನ ನಾವು ನೋಡಿದಾಗ ಅನಿಸುತ್ತೆ, ಅಬ್ಬಾ ಭಗವಂತ ಅವನಿಗೆ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನಪ್ಪ, ಯಥೇಚ್ಛವಾದಂಥ ಸುಂದರವಾದ ಬದುಕು ಅಂತ. ಅವನ ಬದುಕಲ್ಲಿ ಅವನು ಅನುಭವಿಸೋ ನೋವಿರುತ್ತಲ್ಲ, ಅದನ್ನು ಯಾರೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಹೊರಗಡೆ ಪ್ರಪಂಚಕ್ಕೆ ಮಾತ್ರ ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ನಗನಗ್ತಾ ಇರ್ತಾರೆ. ಒಂದು ರೋಗ ರುಜಿನಗಳು ಅಥವಾ ಇನ್ಯಾವುದೋ ಸಮಸ್ಯೆ, ಇನ್ಯಾವುದೋ ಕುಟುಂಬ ಪರಿವಾರದ ಸಮಸ್ಯೆ, ಆ ಸಮಸ್ಯೆಗಳಿಂದ ಮನುಷ್ಯ ಹೊರಗಡೆನೇ ಬರಲಿಕ್ಕಾಗೋದಿಲ್ಲ. ಅಂತಹ ನೋವನ್ನು ಅವರು ಅನುಭವಿಸ್ತಿರ್ತಾರೆ. ಆದರೆ ಗುಡಿಸ್ದಲ್ಲಿರ್ತಕ್ಕಂಥವನು, ಆ ದಿನಕ್ಕೆ ಆ ಹೊತ್ತಿಗೆ ಊಟ ಮಾಡ್ತಕ್ಕಂಥವನಿಗೆ ಈ ಸಮಸ್ಯೆ ಇರೋದಿಲ್ಲ. ಭಗವಂತ ಅವನು ಹೊಟ್ಟೆ ಬಗ್ಗೆ ಮಾತ್ರ ಚಿಂತನೆ, ಇವನಿಗೆ ಬೇಡವಾದ್ದೆಲ್ಲ 180 ಆಲೋಚನೆ. ಈ ಆಲೋಚನೆಗಳಿಂದ ಮನುಷ್ಯ ಒದ್ದಾಡಬೇಕು. ಆದರೆ ಇದೆಲ್ಲವೂ ಸರಿ ಹೋಗಬೇಕಾದ್ರೆ ಮೇಲೊಬ್ಬ ಮಾಲೀಕ ಇದ್ದಾನೆ, ಅವನ ಮಾತನಂತೆ ನಾವು ಬಗ್ಗಬೇಕು ಅಂತ ಪ್ರತಿಯೊಬ್ಬರು ತಲೆ ಬಗ್ಸಿ ನಿಂತರೆ ಎಲ್ಲರ ಜೀವನ ಬಂಗಾರನೇ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಸತ್ಯಾಸತ್ಯತೆಗಳನ್ನು ಅರ್ತು ನೀವಿರಬೇಕಾಗಿರ್ತಕ್ಕಂಥ ರೀತಿಗೆ ಆಲೋಚನೆ ಮಾಡಿದ್ರೆ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾಗುತ್ತೆ. ಆದರೆ ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಹಾಗೆ ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬೇಕು.
ವ್ಯಾಪಾರ ವ್ಯವಹಾರಗಳ ಕಡೆ ಆಲೋಚನೆ ಮಾಡಬೇಕು. ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು ಅಂದಾಗ ಭಗವಂತನ ಕೃಪೆ ಎಲ್ಲ ಕಡೆಯಿಂದಲೂ ಕಾರ್ಯಸಿದ್ಧನೇ ಆಗುತ್ತೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ 2ರಿಂದ 4:20 ಮಧ್ಯದಲ್ಲಿ ಮತ್ತಷ್ಟು ಜವಾಬ್ದಾರಿಯುತವಾದಂಥ ಕಾಯಕಗಳು ಜಾಸ್ತಿ ಆಗುತ್ತೆ. ಆದರೆ ಭಗವಂತ ಇವತ್ತು ಧನುರಾಶಿಯವರಿಗೆ ನಿಮ್ಮದೇ ಆದಂಥ ಕಾಯಕದಲ್ಲಿ ಒಂದಷ್ಟು ನೆಮ್ಮದಿಯನ್ನು ಕೊಡ್ತಾನೆ. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಮನಸ್ಥಿತಿ ಆಗುತ್ತೆ. ಹಾಗೆ ಇವತ್ತು ಸಾಕಷ್ಟು ಫಲಾಫಲಗಳ ಬಗ್ಗೆ ಚಿಂತನೆ ಮಾಡುವಂಥದ್ದಾಗತ್ತೆ. ಇವತ್ತು ನಿಮ್ಮ ವೃತ್ತಿ, ನಿಮ್ಮ ಕೆಲಸ ಕಾರ್ಯಗಳು, ನೀವೇನನ್ನು ಆಲೋಚನೆ ಮಾಡ್ತಿದ್ರೋ, ಯಾವ ಒಂದು ವ್ಯವಹಾರಗಳನ್ನು ಮಾಡಬೇಕು ಅಂತ ನಿಂತಿದ್ದೀರೋ ಎಲ್ಲ ಕಡೆಯಿಂದಲೂ ಅದೃಷ್ಟ ಸಿಗುವಂಥ ಯೋಗ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆ ಆಗ್ಬೋದು. ಅದಕ್ಕಾಗಿ ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಯಾವುದೇ ಕೆಲಸ ಆದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇವತ್ತು ಫಲಗಳು ಸಾಕಷ್ಟು ಅಂತಲೇ ಹೇಳ್ತಾರೆ. ಆದರೆ ಇವತ್ತು ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ, ಜೊತೆಗೆ ಒಂದು ಹಳದಿ ಬಣ್ಣದ ವಸ್ತ್ರ, ಕಡಲೆಕಾಳು, ಬೆಲ್ಲ, ಹಳದಿ ಬಣ್ಣದ ವಸ್ತ್ರ ಇದೆಲ್ಲವೂ ಸಹಿತ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಅಥವಾ ನೀವು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದ, ಒಂದಷ್ಟು ಫಲಪುಷ್ಪಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ, ಗುರುವಿನ ಅನುಗ್ರಹದಿಂದ ಇವತ್ತು ಒಂದಷ್ಟು ಲಾಭ ಇದೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆಕ್ರೋಶ, ಬೇಡವಾದರ ಬಗ್ಗೆ ಚಿಂತನೆ ಮತ್ತು ರಾಹುವಿನಿಂದ ಆಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳು, ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಇದೆಲ್ಲವೂ ತುಂಬಿ ತುಳುಕುವಂತಹ ಪರಿಸ್ಥಿತಿ. ಆದರೆ ಒಂದು ಆಲೋಚನೆ ಮಾಡಬೇಕು, ಮಕರ ರಾಶಿಯವರ ಸಮಯ ಅಷ್ಟು ಸಮಂಜಸ್ಕರವಾದ್ದಲ್ಲ. ಆದರೆ ಎಚ್ಚರಿಕೆಯ ನಡೆ ಬಹಳಷ್ಟು ಒಳಿತು. ಆ ಎಚ್ಚರಿಕೆಯ ನಡೆ ಇಲ್ದಿರ ನಾವೊಂದು ಹೆಜ್ಜೆ ಮುಂದೆ ಹಾಕಿದ್ರೂ ತೊಂದರೆ ತಾಪತ್ರಗಳು ಎಂಬತಕ್ಕಂಥದ್ದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಈ ಶುಭ ಮುಹೂರ್ತದ ಅಂದರೆ ಮಂಗಳವಾರದ ರಾಹುಕಾಲದಲ್ಲೂ ಬಂದೊದಗುವಂಥ ದೋಷಗಳಿಂದ ತಾವು ಮುಕ್ತರಾಗ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ಅದರಂತೆ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರಗಳು, ಕೆಲಸ ಕಾರ್ಯಗಳು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ವೃತ್ತಿ ಧರ್ಮ, ಜೊತೆಗೆ ಭಗವತ್ ಸಂಕಲ್ಪ ಎಲ್ಲವೂ ಸಹಿತ ಭಗವಂತನ ಆದೇಶದಂತೆ ಇದೆ. ಆದರೆ ಈ ಶುಭ ಮುಹೂರ್ತ ಮಂಗಳವಾರ, ಹನುಮನ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಥವಾ ತೀರ್ಥಕ್ಷೇತ್ರ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿದೇವತೆಯನ್ನು ತಾವು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಕ್ಕಂಥ ಪರಿಸ್ಥಿತಿ ಇದ್ದರೆ ಆ ಮನಸ್ತಾಪಗಳಿಂದ ತಾವು ಮುಕ್ತರಾಗಬೇಕಾದ್ರೂ ಇವತ್ತು ನಿಮ್ಮ ಕೆಲಸ, ನಿಮ್ಮ ವೃತ್ತಿ ಏನನ್ನು ಮಾಡಬೇಕು ಅಂದ್ಕೊಂಡಿದ್ರೋ, ಯಾವುದರಿಂದ ಸರಿ ಹೋಗಬೇಕಾಗಿರ್ತಕ್ಕಂಥ ಫಲಗಳಿದೆಯೋ ಅದೆಲ್ಲವೂ ಸಹಿತ ಸರಿಪಡಿಸ್ಕೊಳ್ಬೋದು. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾದಿದೇ ಪದಂ ಸಮೂಢಪಸ್ಯಮಾಗುಂ ಸುರೇ ಹೀಗೆ ವಿಷ್ಣುದೇವರನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಎಲ್ಲಾದರೂ ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ ಆಗಿರಲಿ ಅಥವಾ ಬೇವಿನ ವೃಕ್ಷ ಆಗಿರಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಂಬರ ಆಗಿರಲಿ, ಈ 3 ವೃಕ್ಷಗಳಲ್ಲಿ ಯಾವುದಾದ್ರೂ ಸರಿ ಅದಕ್ಕೊಂದಿಷ್ಟು ಗಂಧವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸಾಕಷ್ಟು ತೊಂದರೆಗಳು, ತಾಪತ್ರೆಗಳಿರ್ತಕ್ಕಂಥದ್ದು ಏನೇ ಎದುರಾದರೂ ಆಯಾ ಕ್ಷಣದಲ್ಲಿ ಸಮಾಧಾನದಲ್ಲಿ ಕೂತು ಆಲೋಚನೆ ಮಾಡಿದ್ರೆ ಯಾರೊಬ್ಬರು ಪರಿಹಾರಕ್ಕೆ ಬೇಡ, ನಿಮ್ಮ ಆಲೋಚನೆ ನಿಮಗೆ ಅಲ್ಲೇ ಪರಿಹಾರ ಸಿಗುತ್ತೆ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗ್ತಿದೆ, ಇಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ, ಮನಸ್ಸಲ್ಲಿರ್ತಕ್ಕಂಥ ಆವೇಶ, ಜೊತೆಗೆ ಎಲ್ಲೋ ಒಂದು ಕಡೆ ನನ್ನಿಂದ ಮಾತ್ರ ಸಾಧ್ಯ ಎಂಬತಕ್ಕಂತಹ ಒಂದಷ್ಟು ಆಲೋಚನೆ ಇದೆಯಲ್ಲ, ಇದರಿಂದ ಎಡವಬೇಕಾಗತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನೊಂದು ಬದಲಾವಣೆ ತಂದುಕೊಂಡು ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ ನೀವಿದ್ದರೆ ಅದರಲ್ಲೂ ಹನುಮನ ಕ್ಷೇತ್ರಕ್ಕೆ ಹೋಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರೋದಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧ ಮಹಿಳೆ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇಂತಹ ಕಾಯಕವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಮನೆ ದೇವರ ಆರಾಧನೆ ಮಾಡಿ, ಜೊತೆಗೆ ನಿಮ್ಮ ಮಾತಾಪಿತೃಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಉದ್ಯೋಗ ನಿಮಿತ್ತವಾಗಿ ವಿದ್ಯಾರ್ಥಿಗಳು ಓದಲಿಕ್ಕಾಗಿ ಅಥವಾ ಯಾವುದೇ ಕೆಲಸಕ್ಕಾದರೂ ನೀವು ಆಗ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ಬಹುದು.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವ್ರು, ಕರೆ ಮಾಡಿ ಸರದಿ ಸಾಲಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದೀರಿ. ಅದಕ್ಕಾಗಿ ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾಂ, ಚೆನ್ನಾಗಿದ್ದೀವಿ ಗುರುಜಿ. ನೀವು? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನನಗೆ ಮದುವೆ ಆಗಿ 3 ವರ್ಷ ಆಯ್ತು ಗುರುಜಿ. ಮಕ್ಕಳಿಲ್ಲ ಇನ್ನು. ಅದೇ ಕೇಳಬೇಕಾಗಿತ್ತು. ಮದುವೆಗೆ 2 ವರ್ಷಕ್ಕೆ ಗರ್ಭ ನಿಂತಿತ್ತು. ಮಗುಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ತರಿಸಿದ್ವಿ. ಮತ್ತೆ 1 ವರ್ಷ ಆಯ್ತು, ಇನ್ನೂ ಗರ್ಭ ನಿಂತಿಲ್ಲ. ಅದ್ರ ಬಗ್ಗೆನೇ ಕೇಳಬೇಕಾಗಿತ್ತು. ಚಿಂತೆ ಮಾಡಬೇಡಮ್ಮ. ಒಂದು ಸತಿ ಗರ್ಭ ನಿಂತು ಹೋದ್ರಿಂದ ನಿನ್ನ ಗರ್ಭದಲ್ಲಿ ಯಾವುದೇ ದೋಷಗಳಿಲ್ಲ. ಆದರೆ ಗರ್ಭ ಯಾಕೆ ನಿಲ್ತಿಲ್ಲ ಅಂತಕ್ಕಂಥದ್ದು ಇಲ್ಲೊಂದು ಯಕ್ಷ ಪ್ರಶ್ನೆ ಇದೆ. ನಿಂದು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಹಾಂ, ಡೇಟ್ ಕರೆಕ್ಟ್ ಆಗಿದೆ ಗುರುಜಿ. ಮತ್ತು ಹಾಗಿದ್ಮೇಲೆ ತಲೆ ಕೆಡಿಸ್ಕೋಬೇಡ. ನೀನು ಮತ್ತು ನಿಮ್ಮ ಮನೆಯವರು, ನೀವಿಬ್ಬರೂ ಸಹಿತ ಗಂಡ ಹೆಂಡ್ತಿರಿಬ್ಬರು ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ವೃಕ್ಷ ಇದ್ದರೆ, ಒಂದು 11 ದಿವಸ ಬೆಳಗ್ಗೆ ಒಂದು 16 ಪ್ರದಕ್ಷಿಣೆ ಮಾಡಿ. ಅದಾದಮೇಲೆ 9 ದಿವಸ ಅದನ್ನು 11 ದಿವಸ ಮಾಡಿಬಿಟ್ಟು ಒಂದಿಷ್ಟುದ ಬೇರು ತೊಗೊಂಬನ್ನಿ. ಅರಳಿ ಮರದ ಬೇರು, ಅಶ್ವತ್ಥ ಮರದ ಬೇರು ತೊಗೊಂಡು ಆ ಬೇರಿನ ಗಂಧವನ್ನು ತೆಗೆದು ಆ ಗಂಧವನ್ನು ಬೆಳಿಗ್ಗೆ 1/2 ಸ್ಪೂನ್ ಹಾಲಲ್ಲಿ ನೀನು ತಗೋ. ಇದನ್ನು ಮಾಡ್ತಾ ಬರೋದು. ಮತ್ತು ಮನೆಯವರಿಗೆ ಸಾಧ್ಯವಾದರೆ ಒಂದಷ್ಟು ಅಶ್ವಗಂಧ ಚೂರ್ಣ ಕೊಡಿಸೋದು. ಅಶ್ವಗಂಧ ಚೂರ್ಣವನ್ನು ರಾತ್ರಿ ಹಾಲಲ್ಲಿ ಕೊಡಿ. ಬೆಳಿಗ್ಗೆ ಹಾಲಲ್ಲಿ ನೀವು ಅರಳಿ ವೃಕ್ಷದ, ಅಶ್ವತ್ಥ ವೃಕ್ಷದ ಒಂದು ಬೇರಿನ ಗಂಧ ತೆಗೆದು ನೀವು ಬೆಳಿಗ್ಗೆ ತೊಗೊಳ್ಳಿ. ಈ ಥರ ನೀವು ಮಾಡ್ತಾ ಬಂದರೆ ಆದಷ್ಟು ಬೇಗ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಗರ್ಭ ನಿಲ್ಲಲ್ಲ ಅನ್ನತಕ್ಕಂಥದ್ದೇನೂ ಇಲ್ಲ. ನೀವು ಹ್ಯಾಪಿಯಾಗಿರಿ, ಆದಷ್ಟು ಬೇಗ ಗರ್ಭ ನಿಲ್ಲುತ್ತೆ. ಒಳ್ಳೆಯದಾಗಲಮ್ಮ. ಹೇಳಿ ತಾಯಿ. ಹಲೋ. ಮತ್ತೊಂದು ಕರೆ ಸಿದ್ಧ ಆಗಿದೆ, ಆದರೆ ಅವರ ಗಮನ ಬೇರೆ ಕಡೆ ಇದೆ. ಇರಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದ್ಭುತವಾದಂಥ ರತ್ನ. ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿರ್ತಕ್ಕಂಥವರು, ಅದರಿಂದ ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರವರೆಗೂ, ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅವರ ಆರೋಗ್ಯದಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಗೂ ಸಹಿತ ಈ ಒಂದು ರತ್ನ ವಿಶೇಷವಾದಂಥ ಪರಿಹಾರವನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಮನಸ್ಸು, ಆ ಮನಸ್ಸಿನ ಏಕಾಗ್ರತೆ ಬೇಕು. ಮನಸ್ಸಲ್ಲಿ ಒಂದು ನೆಮ್ಮದಿ ಬೇಕು. ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಆ ಸಾಧನೆಯ ಹಿಂದೆ ತನ್ನ ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ವಯಸ್ಸಾದ ಮೇಲೆ ಮನಸ್ಸು ಚಂಚಲತೆ ಆಗುತ್ತೆ. ವಯಸ್ಸಾದ ನಂತರ ಯಾರೂ ನನ್ನ ನೋಡ್ತಿಲ್ವೇನೋ, ನನ್ನನ್ನು ಯಾರೂ ಸರಿಯಾದ ರೀತಿ ಗಮನಿಸ್ತಿಲ್ವೇನೋ, ಅಥವಾ ನನ್ನ ಮಾತನ್ನು ಯಾರೂ ಆಲಿಸ್ತಾ ಇಲ್ವೇನೋ ಎಂಬತಕ್ಕಂಥ ಮನಸ್ಥಿತಿಗಳು ತುಂಬ ಕುಣಿತಾ ಇರುತ್ತೆ. ಅಂತಹ ಪರಿಸ್ಥಿತಿ ಇದ್ದಾಗ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದಾಗ ಅವರ ಮನಸ್ಸಲ್ಲಿ ಒಂದು ಆತ್ಮಸ್ಥೈರ್ಯ ಬರುತ್ತೆ. ತನ್ನದೇ ಆದಂಥ ಒಂದು ಹೆಚ್ಚಿನ ಒಂದು ಕಾಯಕಲ್ಪದಲ್ಲಿ ಒಂದು ಕಾರ್ಯಸಿದ್ಧಿ ಇರುತ್ತೆ. ಅದಕ್ಕಾಗಿ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದ ನಂತರ ಅವರಲ್ಲಾಗುವಂತಹ ಬದಲಾವಣೆಗಳಿದೆಯಲ್ಲ, ಅದು ಬಹಳ ಅದ್ಭುತವಾದಂತಹ ಕಾಯಕ ಅಂತ ಹೇಳ್ಬೋದು. ಅದಕ್ಕಾಗಿ ಯಾರೊಬ್ಬರಿಗಾದರೂ ವಯಸ್ಸಿನ ತಾರತಮ್ಯವಿಲ್ದಿರ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದು ಭಾಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ವಾರ ಅಂದರೆ ಇವತ್ತು ಶ್ರೀ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, KR ಮಾರ್ಕೆಟ್ ಹತ್ತಿರ ಇರ್ತಕ್ಕಂಥ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಬೆಂಗಳೂರು ನಗರದಲ್ಲೇ ಪ್ರಪ್ರಥಮವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನಾಗೊಂಡಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಬ್ರಹ್ಮರಥೋತ್ಸವದ ಕಲರವ. ಈಗ ರಥೋತ್ಸವದ ಸಮಯ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನಾನು ಸಹಿತ ದರ್ಶನಕ್ಕೆ ಬರ್ತಿದ್ದೇನೆ. ತಾವು ಬನ್ನಿ, ಭಗವಂತನ ದರ್ಶನ ಮಾಡೋಣ. ಆತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸ, ಯಾರೊಬ್ಬರಿಗಾದರೂ ಶ್ರೀನಿವಾಸನ ಮುಂದೆ ನಿಂತು ಆ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರನ, ಅದರಲ್ಲೂ ರಥದ ಮೇಲೆ ಕೂತಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಅಂದರೆ ಅದು ಪುಣ್ಯದ ಕಾಯಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಕರೆ ಮಾಡಿರ್ತಕ್ಕಂತಹ ಮತ್ತೋರ್ವರಿದ್ದಾರೆ, ಬರೀ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ರಿ? ಶಿರ್ಸಿಯಿಂದ. ಶಿರಸಿ, ಹೇಳಮ್ಮ. ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಮ್ಮ, ಏನು ಓದಿದೆ ತಾಯಿ? MA ಆಗಿದೆ. MBA. ಈಗ ಜಾಬ್ ಅಲ್ಲೇ ಟ್ರೈ ಮಾಡ್ತಿದ್ದೀರಾ ಅಥವಾ ಬೇರೆ ಎಲ್ಲಾದ್ರೂ ಪರವಾಗಿಲ್ಲ ಅಂತನಾ? ಇಲ್ಲ, ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿದ್ರೆ ನಿಮ್ಮ ಆ ಭಾಗದಲ್ಲೇ ನಿಮ್ಮ ಕೆಲಸ ಆಗುತ್ತೆ, ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಇವತ್ತು ನಿನ್ನೆ ಅಂತಲ್ಲ, ನಿಮ್ಮ ವಿದ್ಯಾಭ್ಯಾಸ ಕಾಲದಲ್ಲೂ ಎಲ್ಲವೂ ಸ್ವಲ್ಪ ಮಂದಗತಿನೇ. ಎಲ್ಲವೂ ನೀವು ಅಂದುಕೊಂಡಷ್ಟು ವೇಗವಾಗಿ ಇದುವರೆಗೂ ಯಾವುದೂ ನಡೆದಿಲ್ಲ. ಹಾಗಾಗಿ ಈ ಉದ್ಯೋಗ ಸಹಿತ ಸ್ವಲ್ಪ ನಿಧಾನ ಅಂತಲೇ ಅನಿಸುತ್ತೆ. ಆದರೆ ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಆರೋಗ್ಯ ದೃಷ್ಟಿ ಅಷ್ಟು ಸಮಂಜಸವಾದಲ್ಲ. ಅದಕ್ಕಾಗಿ
ಆರೋಗ್ಯದ ಬಗ್ಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ ಆಗಿಂದಲೇ ಅದಕ್ಕೆ ಪರಿಹಾರ ತಂದುಕೊಳ್ಬೇಕು. ಇನ್ನು ಉದ್ಯೋಗ ನಿಮಿತ್ತವಾಗಿ ತಾವೇನು ಸರ್ಕಾರಿ ಉದ್ಯೋಗ ಅಂತಿದ್ದೀರೋ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡಿ, ಬೇಡ ಅಂತಲ್ಲ. ಅದರ ಮಧ್ಯದಲ್ಲಿ ಯಾವುದಾದ್ರು ಪ್ರೈವೇಟ್ ಉದ್ಯೋಗ ಬಂದರೂ ಅದನ್ನು ಮಾಡ್ತಾಯಿರಿ. ಯಾಕೆಂದರೆ ಉದ್ಯೋಗ ಮಾಡೋ ಮನಸ್ಸು ಹಾಗಿದ್ರೇ ಚೆನ್ನ. ಇನ್ನು ಸಾಧ್ಯವಾದರೆ 18 ದಿನ ನಿಮ್ಮ ಮಂತ್ಲಿ ಡೇಟ್ ಆದಮೇಲೆ 18 ದಿನ ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಆ ಎಕ್ಕದ ಗಿಡದ ಬುಡಕ್ಕೆ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ, ಒಂದು ಹನಿ ಜೇನುತುಪ್ಪ ಹಾಕಿ, ಅಲ್ಲಿ ಒಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ದೀಪ ಹಚ್ಬಿಟ್ಟು ಬನ್ನಿ. ಬರಬೇಕಾದ್ರೆ 2 ಹೂ ಕಿತ್ಕೊಳ್ಳಿ. ಗುರುಜಿ ಅರಿಶಿನ ಕುಂಕುಮ ಮತ್ತೆ ಅರಿಶಿನ ಕುಂಕುಮ, ಒಂದು ಹನಿ ಜೇನುತುಪ್ಪ. ಜೇನುತುಪ್ಪ 1 ಡ್ರಾಪ್ ಸಾಕು, 1 ಹನಿ ಆ ಮರದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಬರಬೇಕಾದ್ರೆ 2 ಹೂ ಕಿತ್ಕೋಬೇಕು. ಆ 2 ಹೂವಲ್ಲಿ 1 ಹೂವನ್ನ ನಿಮ್ಮ ಮನೆ ದೇವ್ರ ಹತ್ರ ಇಡಬೇಕು. ದೇವ್ರ ಹತ್ರ ಇಟ್ಟಾದ ಮೇಲೆ ಇನ್ನೊಂದು ಹೂವನ್ನ ದೃಷ್ಟಿ ತೆಗೆದು ನೀರಿಗೆ ಹಾಕ್ಬಿಡು. ಈ ಪ್ರಕಾರ ನೀನು ಮಾಡಿದ್ರೆ ಸಾಕಷ್ಟು ಫಲಾಫಲಗಳಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ. ಇದು 18 ದಿವಸ ಮಾಡಿದ್ರೆ, ಅದರಲ್ಲೂ ನೀನು ಮಂತ್ಲಿ ಡೇಟ್ ಆದಮೇಲೆ ಶುರು ಮಾಡ್ಕೊ. ಯಾಕೆಂದ್ರೆ ಮಧ್ಯದಲ್ಲಿ ಪುನಃ ಬ್ರೇಕ್ ಬಂತು, ಆಯಿತು, ಈ ಥರ ಆಯಿತು, ಹೋಗೋದು ಬೇಡ. ಅದಕ್ಕೆ ನಿಮ್ಮದು ಡೇಟ್ ಎಲ್ಲ ಮುಗಿದ ಮೇಲೆ ಒಂದು 18 ದಿವಸ ಈ ಕ್ರಮ ನೀನು ಮಾಡಿಕೊಂಡ್ರೆ ತುಂಬ ಅದೃಷ್ಟದ ಫಲಗಳಾಗುತ್ತೆ. ಹಾಗೆ ಸಾಧ್ಯವಾದರೆ ಬುಧವಾರದೊತ್ತು 4 ಬುಧವಾರ ನಿನ್ನ ಕೈಯಿಂದ 1 ಹಿಡಿಯಷ್ಟು ಹೆಸರು ಕಾಳು, 1 ಹಿಡಿಯಷ್ಟು ಹೆಸರು ಕಾಳನ್ನು ಹಸಿರು ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಟೋದು. ಗಂಟು ಕಟ್ಟಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಬೆಳಗ್ಗೆ ದೇವ್ರ ಹತ್ರ ಇಡು. ಸಂಜೆ ಸಾಧ್ಯವಾದರೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ನಿಮ್ಮ ಸುತ್ತಮುತ್ತ ಪ್ರಾಂತದಲ್ಲಿ ಎಲ್ಲಾದರೂ ಒಂದು ದೇವಸ್ಥಾನ ಇದ್ದರೆ, ಯಾವುದಾದ್ರೂ ದೇವಸ್ಥಾನ ಪರವಾಗಿಲ್ಲ, ಆ ಹಸಿರು ಬಟ್ಟೆಯ ಗಂಟಿನ ಹೆಸರು ಕಾಳನ್ನು ಆ ದೇವಸ್ಥಾನದ ತೊಗೊಂಡೋಗಿಟ್ಟು ನಮಸ್ಕಾರ ಮಾಡಿಕೊಂಡು ಬಾ. ಇಷ್ಟು ಮಾಡಿದ್ರೆ ನಿನ್ನ ಆರ್ಥಿಕ ಪರಿಸ್ಥಿತಿ ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ನಿನ್ನ ಆರೋಗ್ಯ ಮತ್ತು ನೀನು ಏನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಪ್ರಾರಂಭಿಕದಲ್ಲಿ ಭಾಳಷ್ಟು ವಿಳಂಬಗಳಾಗ್ತಿರೋದ್ರಿಂದ ಅಲ್ಲಿ ಕೆಲಸದಲ್ಲಾಗಲಿ ಮತ್ತು ನಿನ್ನ ಆರೋಗ್ಯ ದೃಷ್ಟಿಯಿಂದಾಗಲಿ ಎಲ್ಲ ಕಡೆಯಿಂದಲೂ ಸ್ವಲ್ಪ ವೇಗ ಆಗಬೇಕಾದ್ರೆ ಈ ಅನುಷ್ಠಾನಗಳು ಮಾಡುವಂಥದ್ದು ಭಾಳ ಉತ್ತಮ. ಇದರಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಿ. ಹೀಗೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಅಥವಾ ಸಮಸ್ಯೆಗಳನ್ನು ಒಂದು ಪರಿಹಾರ ಅಂತಿದ್ದಾಗ ಆ ಪರಿಹಾರ ಮಾರ್ಗವನ್ನು ಮಾಡಿಕೊಳ್ಳಬೇಕು. ಇದು ಪ್ರತಿಯೊಬ್ಬ ಜಾತಕ ಪುರುಷನಿಗೂ ಬರ್ತಕ್ಕಂಥದ್ದೇ. ಅಂದರೆ ಯಾವುದೇ ಒಬ್ಬ ಜಾತಕ ಪುರುಷರಿಗೆ ಹೆಣ್ಣಾಗಲಿ ಗಂಡಾಗಲಿ ಸಮಸ್ಯೆ ಅಥವಾ ದೋಷ ಇದೆ ಅಂದಾಗ ಆ ದೋಷ ಪರಿಹಾರ ಮಾಡ್ಕೊಳ್ಬೇಕು. ನಾವೇನು ಮಾಡ್ತೀವಿ, ಆ ಕ್ಷಣ ಅದನ್ನು ನಿರ್ಲಕ್ಷ್ಯದನ ಮಾಡ್ತೀವಿ. ಆ ಕ್ಷಣಕ್ಕೆ ಅದು ನಿರ್ಲಕ್ಷಿಸಿದ್ರೆ ಬೆಳೆದು ಹೆಮ್ಮರ ಆಗುತ್ತೆ, ನಾಳೆ ಮತ್ತೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಅದಕ್ಕೋಸ್ಕರ ಯಾರೊಬ್ಬರಾದರೂ ಸಹಿತ ತಮ್ಮೊಳಗಿರುವಂತಹ ಅಸಮಾಧಾನದ ಸನ್ನಿವೇಶಗಳಿದ್ದರೆ ಯಾರಾದರೂ ತಿಳಿದಿರ್ತಕ್ಕಂಥವರಿಂದ ಒಂದಷ್ಟು ಪರಿಹಾರ ತಿಳ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಪರಿಹಾರ ತಿಳ್ಕೊಂಡ್ರೆ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳವಾರ ಅಂತ ಬಂದಾಗ ಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು 21 ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು 27 ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರಾದರೂ ಸರಿ 21 ಗರಿಕೆ ಇಟ್ಟು ನಮಸ್ಕಾರ ಮಾಡಿದ್ರೆ ಅವರ ಮನೋಕಾಮನೆಗಳು ಖಂಡಿತ ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.